ಕಥೆ ಬರೆಯೋಕ್ಕೆ ಸ್ಫೂರ್ತಿ ಒಂದು ಸತ್ಯ ಘಟನೆ. ಅಂದರೆ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿ ನಿಮ್ಮಿಬ್ಬರು ಜಾಸ್ತಿ ಬೈಸ್ಕೊಂಡಿದ್ಯಾರು? ನಾನೇ ಬೈದಿರು ನೀವು. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ. ನಿಮ್ಗೇನೋ ಮರ ಸುತ್ತಕ್ಕೆ ಅವಕಾಶ ಕೊಟ್ರ ಇಲ್ವಾ? ಅವ್ರೇನಾದ್ರು ಹೇಳ್ಬಿಡ್ತಾರೆ ಅಂತ ಭಯ ನನಗೆ. ನೀವಿಬ್ರು ಇವರಲ್ಲಿ ಕಂಡುಕೊಂಡಿದ್ದು ಪ್ಲಸ್ ಮೈನಸ್ ಏನು? ರಾಘು ಸರ್ ಅಂದ್ರೆ ಅವ್ರಿಗೆ ಕೋಪ ಜಾಸ್ತಿ. ಈ ಕಡೆ ಆಕ್ಷನ್ ಕಟ್ ಹೇಳ್ಬೇಕು, ಈ ಕಡೆ ಸ್ಕ್ರೀನ್ ಮುಂದೆನೂ ಕಾಣಿಸ್ಬೇಕು. ಇದು ನನಗೂ ಮೊದಲ ಅನುಭವ. ನನಗೂ ಒಂದು ಸಣ್ಣ ಭಯ, ಅಳುಕು ಎರಡೂ. ಶಿಕ್ಷೆ ಕೊಡೋದಷ್ಟೇ ಸಿಸ್ಟಮ್ ಕೆಲಸ ಅಲ್ಲ, ಶಿಕ್ಷಣನೂ ಕೊಡಬೇಕು. ಟಾಸ್ಕ್ ಅಂತ ಮಾಡಿದಾಗ ನಿಮಗೆ ಎಷ್ಟರ ಮಟ್ಟಿಗೆ ಆ ಟಾಸ್ಕ್ ಕೊಟ್ಟು ಅಂತ? ನಾನು ಆ ಜಾಗದಲ್ಲಿ ಇದ್ದಿದ್ರೆ ಕೈ ಮುಗಿದ್ಬಿಟ್ಟು ಗಾಡಿಯಿಂದ ಇಳಿದ್ಬಿಟ್ಟು ದೇವರನ್ನೇ ಆಗಲ್ಲ. ಆ ಸ್ಪೀಡ್. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ತೆರೆಗೆ ಬರ್ತವೆ. ಆದರೆ ಸಿನಿಮಾಗಳೇನೋ ರಿಲೀಸ್ ಆಗ್ತವೆ, ಆದರೆ ಸಿನಿಮಾ ಹಿಂದಿನ ರಿಸ್ಕ್ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟಕ್ಕಿರುತ್ತೆ. ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನ ಹಿಡಿಯೋದು ಒಂದು ದೊಡ್ಡ ಟಾಸ್ಕು. ಅಷ್ಟೇ ಅಲ್ಲ, ಸಿನಿಮಾ ರಿಲೀಸ್ ಮಾಡೋದಕ್ಕೂ ಕೂಡ ಅದಕ್ಕೊಂದು ಟಾಸ್ಕ್ ಅಂತ ಇರುತ್ತೆ. ಯಾರ್ಯಾರು ಹೊಡಿಬೇಕು, ಎಲ್ಲೆಲ್ಲೋ ಮಾತಾಡಬೇಕು, ಆಮೇಲೆ ಅದನ್ನು ರಿಲೀಸ್ ಮಾಡಬೇಕು. ಅದು ಸಿಕ್ಕಾಪಟ್ಟೆ ಹರಸಾಹಸ. ಈ ಹರಸಾಹಸದ ಜೊತೆ ಒಂದಿಷ್ಟು ಟಾಸ್ಕ್ಗಳು ಕೂಡ ಅವ್ರಿಗೆ ಬರ್ತಾ ಹೋಗ್ತವೆ. ಸೊ ಅಂಥ ಟಾಸ್ಕ್ ಕೂಡ ಈಗ ನವೆಂಬರ್ 21ಕ್ಕೆ ಬರ್ತಾ ಇದೆ. ಟಾಸ್ಕ್ ಅಂದ ತಕ್ಷಣ ನಿಮಗೆ ನೆನಪಾಗೋದು ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಹೊಸ ಬಗೆಯ ಚಿತ್ರ, ಅದೇ ದಿ ಟಾಸ್ಕ್. ದಿ ಟಾಸ್ಕ್ ಅಂದ ತಕ್ಷಣ ನೆನಪಾಗೋದು ರಘು ಶಿವಮೊಗ್ಗ. ರಘು ಶಿವಮೊಗ್ಗ ಅಂದ ತಕ್ಷಣ ನಮಗೆ ನೆನಪಾಗೋದೇ ಚೂರಿಕಟ್ಟೆ. ಸೊ ಚೂರಿಕಟ್ಟೆ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿ ಸಾಕಷ್ಟು ಸುದ್ದಿಯಾದವರು, ಆಮೇಲೆ ನಟನೆ ಮೂಲಕನೂ ಕೂಡ ತಮ್ಮದೇ ಆದಂಥ ಛಾಪನ ಮೂಡಿಸಿದಂಥವ್ರು, ಒಳ್ಳೆಯ ಬರಹಗಾರ, ಮಾತುಗಾರ. ಈಗ ಮತ್ತೊಂದು ಟಾಸ್ಕ್ನ ಕನ್ನಡಿಗರಿಗೆ ಕೊಡ್ತಾ ಇದ್ದಾರೆ. ಸೊ ಅದೇ ನವೆಂಬರ್ 21ಕ್ಕೆ ಬರ್ತಾ ಇದೆ. ಆ ಟಾಸ್ಕ್ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ರಘು ಶಿವಮೊಗ್ಗ ಇದ್ದಾರೆ, ಜೊತೆಗೆ ನಮ್ಮ ಜಯಸೂರ್ಯ ಅವರಿದ್ದಾರೆ ಹೀರೋ, ಮತ್ತೊಬ್ಬ ಹೀರೋ ಸಾಗರ್ ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರಿಗೆ ಎಷ್ಟೆಲ್ಲ ಟಾಸ್ಕ್ ಕೊಟ್ಟರು, ಆ ಟಾಸ್ಕ್ ರಿಸ್ಕ್ ಆಯ್ತಾ ಇಲ್ಲ ಅನ್ನೋದನ್ನು ಕೇಳ್ತೋಣ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ನಿಮ್ಮಿಬ್ಬರಿಗೂ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಎಸ್ ರಘು ಅವರೇ, ಎಸ್ ಸರ್. ನಿಮ್ಮ ಯಾವುದೇ ಸಿನಿಮಾ ಆಗಲಿ ಒಂದಿಷ್ಟು ಏನೋ ಚಿಂತನೆಗೆ ಹಚ್ಚುವಂಥ ವಿಷಯಗಳು ಇರ್ತವೆ. ಹಾಂ ಸರ್. ಯಾವುದೇ ಪಾತ್ರಗಳಾಗಲಿ ಅದು ಒಂದಿಷ್ಟು ಕಾಡ್ತಾ ಇರ್ತವೆ. ಸೊ ಈ ಟಾಸ್ಕ್ ಅಂತ ಬಂದಾಗ ವಿಶೇಷವಾಗಿ ಯಾವ ಜಾನರ್ಗೆ ಸೇರೋಂಥ ಸಿನಿಮಾ? ಸರ್, ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಜಾನರ್ಗೆ ಸೇರುವಂಥ ಸಿನಿಮಾ. ಆ್ಯಕ್ಷನ್ ಜೊತೆ ಒಂದು ವಿಷಯದ ಬಗ್ಗೆ, ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದೀನಿ. ಆ ಥರ ಒಂದು ಸಣ್ಣ ಹಿಂಟ್ನ ಟ್ರೇಲರಲ್ಲೂ ಬಿಟ್ಕೊಟ್ಟಿದ್ದೀನಿ. ಈಗ ತುಂಬ ಮಾತಾಡ್ಬಿಟ್ರೆ ಕಥೆನ ರಿವೀಲ್ ಮಾಡ್ದಂಗೆ ಆಗೋಗುತ್ತೆ. ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದೀನಿ. ದಟ್ ಈಸ್ ಪ್ರೆಸೆಂಟ್ಲಿ ರೆಲೆವೆಂಟ್, ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಒಂದು ವಿಷಯದ ಬಗ್ಗೆ ಒಂದು ಕ್ವಶನ್ ರೈಸ್ ಮಾಡಿದ್ದೀನಿ. ಒಂದು ವಾಯ್ಸ್ ನಾನು ಒಂಚೂರು ಕೇಳ್ಪಟ್ಟಿದ್ದೆ ಅಂದರೆ ಇದು ಒಂದು ರಿಯಲ್ ಇನ್ಸಿಡೆಂಟಿನ ಕೆಲವು ವಿಷಯಗಳನ್ನ ಇಟ್ಕೊಂಡು ಮಾಡಿದ್ದೀರಿ ಅಂತ. ಹೌದು ಸರ್. ನನಗೆ ಈ ಕಥೆ ಬರೆಯೋಕ್ಕೆ ಸ್ಫೂರ್ತಿ ಒಂದು ಸತ್ಯ ಘಟನೆ. ಸತ್ಯ ಘಟನೆ ಅಂದರೆ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತು. ನನ್ನ ಬ್ರದರು, ಶಿವಮೊಗ್ಗದ ನನ್ನ ಕಸಿನ್ ಬ್ರದರು, ಅವರ ಗ್ರೂಪ್ ಆಫ್ ಫ್ರೆಂಡ್ಸ್, ಅವ್ರ ಮಧ್ಯೆ ನಡೆದಂಥ, ಅವರ ಫ್ಯಾಮಿಲಿನಲ್ಲಿ ನಡೆದಂಥ ಒಂದು ವಿಷಯ ಇದು. ಸೊ ಆ ವಿಷಯ ಕೇಳಿದಾಗ ಕಳೆದ ವರ್ಷ ಮೇನಲ್ಲಿ, ಅಂದರೆ ನಾವು 3 ಜನ ಸೇರಿ ಬೇರೆ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು. ಅದು ಲಾಸ್ಟ್ ಇಯರ್ ಮೇನಲ್ಲೇ ಶೂಟಿಂಗ್ ಶುರು ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಆ ಕಥೆನ ನಾವು ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಏನು ಮಾಡೋದು? ಸೊ ಈಗ ನಾವು ಒಟ್ಟಾಗಿದ್ದೀವಿ, ಒಂದು ಸಿನಿಮಾ ಮಾಡಬೇಕು 3 ಜನ ಸೇರಿ ಅಂತೇಳಿ. ಜಯಸೂರ್ಯ, ನಾವು ಭೀಮಾಲ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ 2021ನಲ್ಲಿ ರಾಜೇಶ್ ಸರ್ ಅವ್ರದ್ದು ಒಂದು ರಾಜಲಾಂಛನ ಅಂತ ಒಂದು NGO ಇದೆ. ಸೊ ಅದ್ರ ಮೂಲಕ ಒಂದು 3 ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೋವಿಡ್ ಟೈಮಲ್ಲಿ ಒಂದು 3 ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಆ 3 ಶಾರ್ಟ್ ಫಿಲ್ಮಲ್ಲಿ ಒಂದು ಶಾರ್ಟ್ ಫಿಲ್ಮಲ್ಲಿ ಜಯಸೂರ್ಯ ಆ್ಯಕ್ಟ್ ಮಾಡಿದ್ರು. ಅದಾದ ನಂತರ 2020ನಲ್ಲೇನೆ ಸಾಗರ್, ನಾನು ಪೆಂಟಗನ್ ಅಂತ ಒಂದು ಆಂಥಾಲಜಿ ಡೈರೆಕ್ಟರ್, ನಾನು ಮಾಡಿದ ಕಥೆನಲ್ಲಿ ಅವರು ಲೀಡಾಗಿ ಆ್ಯಕ್ಟ್ ಮಾಡಿದರು. ಸೊ ಈ ನಮಗೆ ಹೊಸ ಪರಿಚಯ ಏನಲ್ಲ. ಸೊ ಈಗ ಒನ್ಸ್ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಅಂತ ಆಗಿ ಅದು ಬ್ರೇಕ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು, ಆ ಬಾಂಡಿಂಗ್ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಬೇರೆ ಬೇರೆ ಲೈನ್ಸ್ ಯೋಚನೆ ಮಾಡ್ತಿದ್ವಿ. ಅದು ಹಾಗೆ ಡಿಸ್ಕಸ್ ಆಗ್ತಾ ಇತ್ತು. ನನ್ನ ಸ್ನೇಹಿತರ ವಲಯದಲ್ಲೆಲ್ಲ ಡಿಸ್ಕಸ್ ಆಗ್ತಿರುವಾಗ ಆ ಒಂದು ಘಟನೆ ನನಗೆ ಟ್ರಿಗರ್ ಮಾಡ್ತು. ಓಕೆ, ಇದ್ರ ಬಗ್ಗೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು, ಈ ವಿಷಯದ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ನನ್ನ ಸಿನಿಮಾ ಮೂಲಕ ಅನ್ನೋದೊಂದು ನನಗೆ ಸ್ಟ್ರೈಕ್ ಆಯಿತು. ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದು ಈ ಕಥೆಯನ್ನು.
ಜೈಸೂರ್ ಅವರು, ನಿಮಗೆ ಕತೆ ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಅನ್ಸಿದೇನು? ಈಗ ಲೈನ್ ಹೇಳಿದ್ರು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಕಾಡ್ದಂಥ ಕತೆ ಅದು. ಸೊ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದಾಗ ನಿಮಗೆ ಅದು ಸಿನಿಮಾ ಆಗಬಹುದು ಅಂತ ಅನಿಸ್ತಾ? ಇನಿಷಿಯಲಿ ನಮ್ಮೊಟ್ಟಿಗೆ ಸರ್ ಅದನ್ನ ಹಂಚ್ಕೊಂಡಾಗ ಅದು ನೈಜ ಘಟನೆಯಿಂದ ಇನ್ಸ್ಪೈರ್ ಆಗಿತ್ತು ಅಂತ ಅನ್ನೋ ವಿಷಯ ನಮಗೆ ಗೊತ್ತಿರಲಿಲ್ಲ. ಅದು ನಮಗೆ ಗೊತ್ತಾಗಿದ್ದು ಸಿನಿಮಾ ಕಂಪ್ಲೀಟ್ ಆದ್ಮೇಲೆ. ಬಟ್ ಸರ್ ಹೇಳಿದಾಗ ನನಗೆ ಅದು ಗೊತ್ತಿತ್ತು. ಆ್ಯಂಡ್ ನಾನು ಸರ್ದು ಚೂರಿಕಟ್ಟೆ ಎಲ್ಲ ನೋಡಿದ್ನಲ್ಲ, ತುಂಬಾ ಸ್ಟ್ರಾಂಗ್ ಎಲಿಮೆಂಟ್ಸ್ ಇರುವಂಥ ಸ್ಕ್ರಿಪ್ಟ್ ಅಂತ ನನಗೆ ಖಂಡಿತವಾಗ್ಲೂ ಅನಿಸ್ತು ಸರ್. ಸೊ ನನಗೆ ಎಲ್ಲೊಂದು ಕಡೆ ಅದನ್ನು ಓದ್ತಾ ಹೋದಾಗ ಕೆಲವೊಂದಷ್ಟು ನುವಾನ್ಸಸ್ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಹೇಗಿರ್ಬೋದು ಅಥವಾ ನಾಳೆ ದಿನ ಅದನ್ನು ನಾವು ಶೂಟ್ ಮಾಡಿದಾಗ ಹೆಂಗೆ ಬರ್ಬೋದು ಅಂತ ನನಗೊಂದು ಸ್ಲೈಟ್ ಐಡಿಯಾ ಇತ್ತು. ಸೊ ಅಲ್ಲೆಲ್ಲೋ ಒಂದು ಕಡೆ ನನಗೆ ಓದ್ತಿರುವಾಗ ತುಂಬ ಇನ್ವಾಲ್ವ್ ಆಗಿದ್ದೆ ಆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ನಾನು ಆ ಪಾತ್ರ ಮಾಡ್ತೀನಿ ಅನ್ನೋದರ ಆಚೆ ಕೂಡ ನಾರ್ಮಲ್ ಒಬ್ಬ ರೀಡರ್ ಆಗಿ ಓದಿದಾಗ ಕೂಡ ನನಗೆ ತುಂಬ ಇನ್ವಾಲ್ವ್ ಆಗಿದ್ದೆ ಆ ಒಂದು ಸಬ್ಜೆಕ್ಟಲ್ಲಿ. ಸೊ ಅದರಿಂದ ನನಗೆ ತುಂಬ ಸ್ಟ್ರಾಂಗ್ ರೂಟೆಡ್ ಸ್ಕ್ರಿಪ್ಟ್ ಅಂತ ನನಗೆ ಅನ್ನಿಸ್ತು ಸರ್. ಓಕೆ ಸಾಗರ್, ಈಗ ನೀವು ಪೆಂಟಗನ್ ಜೊತೆಗೆ ಆ ಬಾಂಡಿಂಗ್ ಇತ್ತು. ಸೊ ನಿರ್ದೇಶಕರದ ಎಲ್ಲ ಆಯಾಮಗಳೂ ನಿಮಗೆ ಗೊತ್ತಿದೆ, ಯಾಕಂದ್ರೆ ಅವರು ಎಲ್ಲಿ ರೈಸ್ ಆಗ್ತಾರೆ ಎಲ್ಲಿ ರೈಸ್ ಆಗಲ್ಲ ಅನ್ನೋ. ಸೊ ಟಾಸ್ಕ್ ಅಂತ ಮಾಡಿದಾಗ ನಿಮಗೆ ಎಷ್ಟರ ಮಟ್ಟಿಗೆ ಆ ಟಾಸ್ಕ್ ಕೊಟ್ಟರು ಅಂತ ಪಾತ್ರದಲ್ಲಿ? ಸರ್, ನಾನು ಮುಂಚೆ ರಾಘು ಶಿವಮೊಗ್ಗ ಸರ್ ಪರಿಚಯ ಆದಾಗ ಪೆಂಟಗನ್ ಚಿತ್ರದಲ್ಲಿ, ಆಗ ನಾನು ಅವ್ರನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯ ತಗೊಳ್ತು. ಬಟ್ ಒಂದು ಶಾರ್ಟ್ ಟೈಮ್ ಅಲ್ಲೇ ನಾನು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ, ಅವ್ರು ಹೇಗೆ ಅಂತ ಅರ್ಥ ಆದ್ರು ತುಂಬಾ ಚೆನ್ನಾಗಿ ಅರ್ಥ ಆದ್ರು. ಬಹಳ ಜನಕ್ಕೆ ಅರ್ಥ ಆಗಲ್ಲ, ಬಟ್ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಟಾಸ್ಕ್ ಫಿಲಮ್ ಅಲ್ಲಿ ಸರ್ ನನಗೆ ಈ ತರ ಕತೆ ಇದೆ ಅಂತ ಅನ್ಬಿಟ್ಟು ಒಂದು 3-4 ಲೈನ್ಸ್ ಅಲ್ಲಿ ನನಗೆ ಹೇಳಿದ್ರು, ಮಾಡ್ತಾ ಇದೀನಿ ಅಂತ, ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದೀನಿ ಅಂತ. ಆಗ ನನಗೆ ಅವರು ಆ 3-4 ಲೈನ್ಸ್ ಏನ್ ಹೇಳಿದ್ರು ಅದೇ ನನಗೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ನಾನು ಸರ್ನ ಕೇಳಿದೆ, ಸರ್ ನಾನು ವೇಟ್ ಮಾಡ್ತಾ ಇದ್ದೀನಿ, ಇದು ಸ್ಕ್ರಿಪ್ಟ್ ಹೇಗೆ ಬಿಲ್ಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸರ್ ಕತೆ ಹೇಳಿದಾಗ ನಾನು ತುಂಬಾ ಇಷ್ಟಪಟ್ಟೆ. ಆಮೇಲೆ ತುಂಬಾ ವಿಷಯಗಳು ರಿಯಾಲಿಟಿಯಲ್ಲಿ ಏನ್ ನಡೀತಿದ್ಯೋ ಅದು ಎಲ್ಲ ಇತ್ತು ಸ್ಟೋರಿಯಲ್ಲಿ. ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಅನ್ನೋದು ನನಗೆ ಇದು ಫಸ್ಟ್ ಟೈಮ್ ಮಾಡಿರೋದು. ಸೊ ಸರ್ ಏನೇನ್ ಯಾವ್ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಮುಂಚೆ ನಮ್ಗೆ ಹೇಳಿದ್ರು, ಒಂದು ಟೈಮ್ ಟೇಬಲ್ ತರ ಕೊಟ್ಟಿದ್ರು. ಮತ್ತೆ ಸ್ಕ್ರಿಪ್ಟ್ ಎಲ್ಲ ರಿಹರ್ಸಲ್ ಎಲ್ಲ ಸರ್ ನಮ್ಗೆ ಹೇಳ್ಕೊಟ್ರು ಯಾವ್ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಸಿ ಆಯ್ತು. ಬಟ್ ಸರ್ ಗೊತ್ತಿರಂಗೆ ಎಲ್ಲರಿಗೂ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಕೆಲಸ ವಿಷಯದಲ್ಲಿ, ಯಾಕಂದ್ರೆ ಅವ್ರಿಗೆ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು 100% ಆಗಿ. ಸೊ ಸರ್ ಬಗ್ಗೆ ನನಗೆ ಮುಂಚೆನೆ ಗೊತ್ತಿರೋದ್ರಿಂದ ಇಡೀ ಶೂಟಿಂಗ್ ಅಲ್ಲಿ ನಿಮ್ಮಿಬ್ಬರು ಜಾಸ್ತಿ ಬೈಸ್ಕೊಂಡಿದ್ಯಾರು ಅಂತ? ಇಬ್ರು ಬೈಸ್ಕೊಂಡಿದ್ದೀನಿ. ಬೈದಿರೋ ನೀವು? ಬೈಸ್ಕೊಂಡಾರ ಅವರು? ಬೈದಿಲ್ಲ. ಏನ್ ಗೊತ್ತಾ, ಇಲ್ಲಿ ಏನಂದ್ರೆ ಹೊಸ ಆಕ್ಟರ್ಗಳ ಜೊತೆ ಕೆಲಸ ಮಾಡೋದು ಆಕ್ಚುಲಿ ಡಿಸ್ಅಡ್ವಾಂಟೇಜ್ ಚಾಲೆಂಜಸ್ ಅಂತಾರೆ, ಆಕ್ಚುಲಿ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ. ಹೆಂಗೆ ಅಂತಂದ್ರೆ ಅವ್ರಿಗೆ ಯಾವುದೇ ಆರ ಇರಲ್ಲ, ಅವ್ರಿಗೆ ಯಾವುದೇ ಇಮೇಜ್ ಇರಲ್ಲ. ಕರೆಕ್ಟ್. ನಾವ್ ಏನ್ ತೋರಿಸ್ತೀವೋ, ನಾವ್ ಈ ಚಿತ್ರದ ಮೂಲಕ ಏನ್ ತೋರಿಸ್ತೀವೋ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂತಾರೆ ಜನ. ಓ ಇವ್ರು ಇದೇ ಪಾತ್ರ, ಇವ್ರನ್ನ ನೆಕ್ಸ್ಟ್ ಗುರ್ತಿಸೋದು ಈ ಪಾತ್ರದಿಂದಾನೆ. ಹೌದು. ಅಂಡ್ ಹೊಸಬರಿಗೆ ಒಂದು ಹಸಿವಿರುತ್ತೆ. ಕರೆಕ್ಟ್. ಓಕೆ, ಬೈ ಹುಕ್ ಆರ್ ಕ್ರೂಕ್ ನಾನು ಇದ್ರಲ್ಲಿ ಏನೋ ಒಂದು ಪ್ರೂವ್ ಮಾಡ್ಕೋಬೇಕು. ಸೊ ಆ ಥರದ ಏನಂತಾರೆ ಟೆಂಡೆನ್ಸಿ ಇರುವಂತ ಹೊಸ ನಟರ ಜೊತೆ ಅವ್ರನ್ನ ಮೋಲ್ಡ್ ಮಾಡೋದು ಈಸಿ ನಮ್ಮ ಕಥೆಗೆ. ಈಗ ಪ್ಲಸ್ ಮೈನಸ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಈಗ ನಮ್ದೊಂದು ವಿಷನ್ ಇರುತ್ತೆ, ಓಕೆ ಈ ಕ್ಯಾರೆಕ್ಟರ್ ಈ ತರ ಇರಬೇಕು, ಅದನ್ನ ಇವರ ಪರ್ಸನಾಲಿಟಿಗೆ, ಇವರ ವ್ಯಕ್ತಿತ್ವಕ್ಕೆ ಹೆಂಗ್ ಅಡಾಪ್ಟ್ ಮಾಡ್ಬೋದು, ಅದನ್ನ ಹೆಂಗ್ ಬೇಕಾದ್ರೂ ಅಂದ್ರೆ ನಮ್ಗೆ ಫ್ಲೆಕ್ಸಿಬಲ್ ಆಗಿರುತ್ತೆ, ಫುಲ್ ಬ್ಲೆಂಡ್ ಮಾಡ್ಕೊಬಹುದು. ಅಂದ್ರೆ ಕತೆಗೆ ಸ್ಕ್ರಿಪ್ಟ್ಗೆ ಚ್ಯುತಿ ಬರದೇ ಇರೋ ಹಾಗೆ. ಕರೆಕ್ಟ್. ಸೊ ಆ ವಿಷಯದಲ್ಲಿ ನನಗೆ ಇಬ್ರ ಕಡೆಯಿಂದನೂ ಸಖತ್ ಒಳ್ಳೆ ಸಪೋರ್ಟ್. ಪಾಪ ಯಾವ ತರ ಅಂದ್ರೆ ಅವರು, ನೀವು ನಂಬಲ್ಲ, 4 ಗಂಟೆಗೆ ಎದ್ದು ರೆಡಿಯಾಗಿ 5:15 ರೂಮ್ ಬಿಟ್ಬಿಡೋರು ಪ್ರತಿಯೊಬ್ರು. 5:15 5:20 ರೂಮ್ ಬಿಟ್ಬಿಟ್ರೆ 6 ಗಂಟೆಗೆ ಸ್ಪಾಟ್ ಅಲ್ಲಿ ಇರ್ತಿದ್ವಿ ನಾವು. ಮೇಕಪ್ 10 ನಿಮಿಷ ರೆಡಿ, ಲೈಟೇ ಓಪನ್ ಆಗ್ತಿರಲಿಲ್ಲ. ಆದ್ರೆ ಸಾರಿ, ಅದು ನಾವು ಹೋಗಿದ್ದು ಅದೇ ಟೈಮ್ ಜನವರಿ, ತುಂಬಾ ಮಿಸ್ಟ್ ಇರ್ತಿತ್ತು. ಸನ್ಲೈಟ್ ಓಪನ್ ಆಗಕ್ಕೆ ತುಂಬಾ ಟೈಮ್ ತಗೊಳ್ಳೋದು. ಯಾವ ಟೆಕ್ನಿಷಿಯನ್ ಆಗ್ಲಿ, ಯಾವ ಆರ್ಟಿಸ್ಟ್ ಆಗ್ಲಿ, ಹೆಂಗೂ ಲೈಟ್ ಓಪನ್ ಆಗೋದು ಲೇಟು, ಇವ್ರು ಹೆಂಗೂ ತೆಗಿಯಲ್ಲ. ಯಾವತ್ತು ಯಾರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡಿಲ್ಲ. ಯಾಕೆ ಬೇಕಪ್ಪ ಒಂದು ಸವಾಸ, ಹೇಳಿದೇನೆ ಬಂದು ಕೂತ್ಬಿಡ್ಬೇಕು. ಹಂಗಂತ ನಾನು ಟೈಮ್ ವೇಸ್ಟ್ ಮಾಡ್ತೀನಿ. ಲೈಟ್ ಓಪನ್ ಆಗಿಲ್ವಾ, ನಾನು ಬೇರೆ ಶಾರ್ಟ್ ತೆಗಿತಿದ್ದೆ, ಇಂಟೀರಿಯರ್ ಇನ್ನೇನೋ ಪ್ಲಾನ್ ಮಾಡಿರ್ತಿದ್ದೆ. ನನಗೂ ಗೊತ್ತು ಲೈಟ್ ಓಪನ್ ಆಗಿರಲ್ಲ ಅಂತ. ಆದ್ರೆ ಆ ಹೀಟ್ ಏನ್ ಜನರೇಟ್ ಆಗಿರುತ್ತೆ ಒಂದು ಟೀಮಲ್ಲಿ, ನಾವು ಫಸ್ಟ್ ಡೇ ಏನ್ ಸೆಟ್ ಮಾಡಿರ್ತೀವಿ, ಅದನ್ನ ತುಂಬಾ ಚೆನ್ನಾಗಿ ನನಗೆ ಓವರ್ ಆಲ್ ಎಲ್ಲ ಆರ್ಟಿಸ್ಟು ಹೌದು, ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಡಿಪಾರ್ಟ್ಮೆಂಟ್ ಅವರು
ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರಿಂದ ನಾವು ಅಂದ್ಕೊಂಡ ಚೌಕಟ್ಟಿನೊಳಗಡೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಕ್ಕಾಯ್ತು. ನೀವು ಕೊಟ್ಟ ಟಾಸ್ಕನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿದ್ರೆ ಇಟ್ ಮೀನ್ಸ್ ಪಾತ್ರವನ್ನು. ಹಾಂ, 100%. ಈ ಜಯಸೂರ್ಯ ಆಗಲೇ ಒಂದು ಮಾತು ಹೇಳಿದ್ರು ಡೈರೆಕ್ಟ್ರು, ಅಂದರೆ ಎಲ್ಲ ವ್ಯಕ್ತಿಗಳಲ್ಲೂ ಪ್ಲಸ್ಸು ಮತ್ತು ಮೈನಸ್ ಇರುತ್ತೆ ಅಂತ. ನೀವಿಬ್ಬರು ಇವರಲ್ಲಿ ಕಂಡುಕೊಂಡಿದ್ದು ಪ್ಲಸ್ಸು ಮೈನಸ್ ಏನು ಅಂತ? ಇಲ್ಲ ಸರ್, ಅಂದ್ರೆ ಎದುರುಗಡೆ ಹೇಳಿ, ಸಿನಿಮಾ ಮುಗಿದೆಯಲ್ಲ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೋದು ಈಗ ಮೈನಸ್ಗಳು ಜಾಸ್ತಿ ಇರ್ತಾವ ಅಂತ. ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಆಗ್ಲೇನೆ ಅಂದ್ರೆ ಕೇಳ್ಪಟ್ಟಿರಂಗೆ ಏನಿದೆ, ಇಲ್ಲ ರಾಘು ಸರ್ ಅಂದ್ರೆ ಅವ್ರಿಗೆ ಕೋಪ ಜಾಸ್ತಿ ಅಂತ. ಅಲ್ಟಿಮೇಟ್ಲಿ ಕೋಪ, ದುಃಖ ಅಥವಾ ಸಂತೋಷ ಅನ್ನೋ ಭಾವನೆಗಳಿದೆ, ಅದೊಂದು ಭಾವನೆ ಅಷ್ಟೇ. ಆ್ಯಂಡ್ ಆ ಭಾವನೆನ ಎಲ್ಲಿ, ಯಾರ ಮೇಲೆ, ಯಾವಾಗ, ಯಾವ ಥರ ಪ್ರಯೋಗ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕರೆಕ್ಟ್. ಸೊ ಅದನ್ನ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಆಸ್ಪೆಕ್ಟ್ ಬಂತು, ಇಲ್ಲ ಭಯ ಇರುತ್ತೆ ಅಂತ. ನನಗೆ ಗೊತ್ತಿರಂಗೆ ಯಾವುದೇ ಒಬ್ಬ ಪರ್ಫಾರ್ಮರ್ಗೆ ಭಯ ಅನ್ನೋದು ಒಂದು ಸ್ವಲ್ಪ ಇರಬೇಕು ಅಂತ ನಾನು ನಂಬ್ತೀನಿ. ಪಾತ್ರ ನಿರ್ವಹಿಸುವಾಗಲ್ಲ, ಆದ್ರೆ ಹೆಂಗ್ ನೆರವೇರಿಸಬೇಕು ಅನ್ನೋ ಒಂದು ಭಯ ಇದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು ಅಂತ ನನ್ನ ನಂಬಿಕೆ. ಸೊ ಆ ವಿಚಾರಕ್ಕೆ ಅಂತ ಬಂದಾಗ ಮೈನಸ್ ಪ್ಲಸ್ ಅಂತ ಆತರ ಏನು ಇಲ್ಲ ಅನ್ಸುತ್ತೆ. ಐ ಥಿಂಕ್ ಅಲ್ಟಿಮೇಟ್ಲಿ ಬೇರೆ ಬೇರೆ ಎಮೋಷನ್ಸ್ ನ ಹೆಂಗೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ವಿಚಾರವಾಗಿ ನಮ್ಮಿಂದ ಏನ್ ಕೆಲಸ ತೆಗೆಸ್ಕೋಬೇಕು ಅದು ಮುಖ್ಯ ಆಗಿರೋದ್ರಿಂದ ಸರ್ ಆ ಎಮೋಷನ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಡೀ ಕತೆ ನೀವಿಬ್ರು ಮತ್ತೆ ಸಿರಿ, ವಿಷ್ಣು, ಕಂಠಿ ಮತ್ತೆ ಸಿರಿ, ಈ 3 ಕ್ಯಾರೆಕ್ಟರ್ ಸುತ್ತನೇ ಸುತ್ತರಿತ ಹೇಗೆ ಅಂತ ಸಾಗರ್? ವಿಷ್ಣು, ಕಂಠಿ ಮತ್ತೆ ಸಿರಿ, ಅದು ಮುಖ ನೋಡ್ತಾರೆ, ಕತೆ ಹೇಳ್ಬಿಟ್ಟು. ನಾನು ಅದಕ್ಕೇನೆ ತುಂಬಾ ಯೋಚನೆ ಮಾಡಿ ಹೇಳ್ಬೇಕಿದ್ದೀರಾ, ಬಿಕಾಸ್ ನಾವು ಹೇಳೋ ಬರದಲ್ಲಿ ಏನಾದ್ರು ಸ್ವಲ್ಪ ಹೇರುಪೇರು ಮಾಡಿದ್ರೆ ಪರವಾಗಿಲ್ಲ. ಸೊ ನಮ್ ಡೈರೆಕ್ಟರ್ ಸರ್ ಹೇಳ್ಬಿಟ್ರೆ ಬೆಸ್ಟ್. ಅದು 3 ಕ್ಯಾರೆಕ್ಟರ್ ಸುತ್ತನೇ ಕತೆ. ಹೌದು, ಈ 3 ತುಂಬಾ ಪ್ರಮುಖ ಪಾತ್ರಗಳು ಈ ಟಾಸ್ಕ್ ಸಿನಿಮಾದಲ್ಲಿ. ಈ 3 ಪಾತ್ರಗಳ ಈ 3 ಪಾತ್ರಗಳಲ್ಲಿ ಏನೇನೇನೇನು ಆಗುತ್ತೆ, ಈ 3 ಪಾತ್ರಗಳು ಯಾವ್ಯಾವ ಹರ್ಡಲ್ಸ್ನ ದಾಟಿ ಯಾವುದೋ ಒಂದು ಗುರಿ ಮುಟ್ಟೋಕೆ ಏನು ಟ್ರಾವೆಲ್ ಮಾಡ್ತಿರ್ತಾರೆ, ಅವ್ರಿಗೆ ಏನೇನು ಹರ್ಡಲ್ಸ್ ಬರುತ್ತೆ, ಅದನ್ನ ದಾಟ್ತಾರಾ, ದಾಟಲ್ವಾ, ದಾಟಿದ್ರೆ ಹೆಂಗ್ ದಾಟ್ತಾರೆ, ದಾಟಕ್ಕಾಗದೇ ಇದ್ರೆ ಏನೇನು ಅಡೆತಡೆಗಳು ಇವ್ರಿಗೆ ಬರುತ್ತೆ ಅನ್ನೋದೇ ಟಾಸ್ಕ್. ಓಕೆ, ಅಂದ್ರೆ ಈ ತರದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದ ತಕ್ಷಣ ಹೀರೋಸ್ ಇರ್ತಾರೆ, ವಿಲನ್ಗಳು ಕೂಡ ಇರ್ತಾರೆ. ಸೊ ವಿಲನ್ ವಿಷಯ ಬಂದಾಗ ರಘು ಶಿವಮೊಗ್ಗದ ಒಂದು ಎಂಟ್ರಿ ಬರುತ್ತೆ. ಅಲ್ಲಿ ರಘು ಶಿವಮೊಗ್ಗ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ, ಅಂದ್ರೆ ಕೊಡೋ ಜಡ್ಜ್ಮೆಂಟೇ ನೀವು ಅಂತ ಹೇಳ್ತೀರಿ. ಸೊ ಏನು ವಿಲನ್ ಅಥವಾ ಏನು ಅಂತ? ಸರ್, ಅಫ್ಕೋರ್ಸ್ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನೊಂದು ಆಂಟಗನಿಸ್ಟ್ ಕ್ಯಾರೆಕ್ಟರ್ ಅಂತ. ನಾನು ಇದ್ರಲ್ಲೊಂದು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ದೀನಿ. ಈ ಎರಡನ್ನ ಹೆಂಗೆ ನಿಭಾಯಿಸಿದೆ ಅಂತ? ಈ ಕಡೆ ಆಕ್ಷನ್ ಕಟ್ ಹೇಳ್ಬೇಕು, ಈ ಕಡೆ ಸ್ಕ್ರೀನ್ ಮುಂದೆನೂ ಕಾಣಿಸ್ಕೋಬೇಕು, ಹೇಗೆ ಅಂತ? ನನಗೂ ಇದು ಮೊದಲ ಎಕ್ಸ್ಪೀರಿಯನ್ಸ್. ಅಂದ್ರೆ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೆ, ಚೂರಿಕಟ್ಟೆನಲ್ಲಿ ಒಂದೇ ಒಂದು ಸಣ್ಣ ಸೀನ್ ಮಾಡಿದ್ದೆ, ಚೌಕಬಾರದಲ್ಲಿ ಒಂದು ಸಣ್ಣ ಸೀನ್ ಮಾಡಿದ್ದೆ. ಸೀರಿಯಲ್ ಮಾಡುವಾಗ್ಲೂ ಒಂದು ಪುಟ್ಟ ಪಾತ್ರ, ಸುಮಾರು ದಿನನೇ ಇತ್ತದು, ಬಟ್ ಅದು ಹ್ಯಾಂಡಲ್ ಮಾಡಿದ್ವಿ. ಸಿನಿಮಾ ಅಂತ ಬಂದಾಗ ಇದು ನನಗೂ ಮೊದಲ ಅನುಭವ. ನನಗೂ ಒಂದು ಸಣ್ಣ ಭಯ, ಅಳುಕು ಎರಡೂ ಇತ್ತು. ಯಾಕೆಂದ್ರೆ ಆಕ್ಟಿಂಗ್ ಮಾಡಿಕೊಂಡು ಡೈರೆಕ್ಷನ್ ಮಾಡೋದು ತುಂಬ ಚಾಲೆಂಜಿಂಗ್. ಏನಕ್ಕೆ ಅಂತಂದರೆ, ಈಗ ನಾವು 3 ಜನ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಇವ್ರಿಗೆ ಏನೇ ರೆಸ್ಪಾಂಡ್ ಮಾಡಿದ್ರು ತೆರೆ ಮೇಲೆ ಪಾತ್ರವಾಗಿಯೇ ರೆಸ್ಪಾಂಡ್ ಮಾಡಬೇಕು. ಆದ್ರೆ ನಮ್ಮ ತಲೆ ಒಳಗಡೆ ಒಬ್ಬ ನಿರ್ದೇಶಕ ಓಡ್ತಾ ಇರ್ತಾನಲ್ಲ, ಆ ನಿರ್ದೇಶಕ ಏನ್ ಮಾಡ್ತಾನೆ, ಇವ್ರು ಕರೆಕ್ಟಾಗಿ ಡೈಲಾಗ್ ಹೇಳ್ತೀಯಾರ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆಯಾ, ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿದೆಯಾ, ಇದೇ ತಲೆಯಲ್ಲಿ ಓಡ್ತಿರುತ್ತೆ. ನಾನು ಹಾಗಾಗಿ ನಾನು ಆ್ಯಕ್ಚುಲಿ 2012 ನಂತರ ನಾನು ಆ್ಯಕ್ಟಿಂಗ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಫೋಕಸ್ ಬರೀ ಡೈರೆಕ್ಷನ್ ಇದ್ದಿದ್ದು. ಆಮೇಲೆ ಯಾವಾಗ ಆಕ್ಟಿಂಗ್ ಕೆಲಸಗಳು ಜಾಸ್ತಿ ಆಯ್ತು, ಸ್ವಲ್ಪ ನಿರ್ದೇಶನದ ಗ್ಯಾಪು ಜಾಸ್ತಿ ಆಗೋಯ್ತು. ಬಟ್ ಈ ಸಿನಿಮಾ ಫಸ್ಟ್ ನಾನು ಆಕ್ಚುಲಿ ನಾನೇನು ಈ ಕ್ಯಾರೆಕ್ಟರ್ ಮಾಡಬೇಕು ಅನ್ಕೊಂಡಿದ್ದೀನಿ, ಇದನ್ನ ಮಾಡುವ ಉದ್ದೇಶ ನನಗಿರಲಿಲ್ಲ. ಆಮೇಲೆ ಹಾಗೆ ಏನೋ ಒಂದು ಯೋಚನೆ ಬಂತು, ಓಕೆ ನಾನು ಈ ಪಾತ್ರ ಮಾಡಿದ್ರೆ ಹೆಂಗಿರುತ್ತೆ. ನಾನು ನಮ್ಮ ರೈಟ್ರು ಶೈಲೇಶ್ ನನಗೆ ಈ ಪಾತ್ರಕ್ಕೆ ಜೈಲರಲ್ಲಿ ಆಕ್ಟ್ ಮಾಡಿದ್ರು ವಿನಾಯಕನ್, ಆ ಥರ ವಿನಾಯಕನಲ್ಲ, ಆ ಥರದ ಒಂದು ಫೀಚರ್ ಇರುವಂಥ ಆಕ್ಟ್ರು ಈ ಕ್ಯಾರೆಕ್ಟರ್ಗೆ ಕಾಸ್ಟ್ ಮಾಡಬೇಕು ಅನ್ನೋದು ನಾನು ಬರೆದಾಗ ನನ್ನ ತಲೆನಲ್ಲಿ. ನಮ್ಮ ಶೈಲೇಶ್ ಅವರು ಹಿಂಗೆ ಮಾತಾಡ್ತಾ ಒಂದು ಬಂತು, ನೀವು ಯಾವ ಕ್ಯಾರೆಕ್ಟರ್ ಮಾಡ್ತೀರಾ? ನಾನು ಇದರಲ್ಲಿ ಯಾವುದೋ ಒಂದು ಚಿಕ್ಕದೊಂದು PC ಕ್ಯಾರೆಕ್ಟರ್ ಬರುತ್ತೆ ಲಾಸ್ಟಲ್ಲಿ, ಅದನ್ನ ಮಾಡ್ತೀನಿ. ಅದನ್ನೇ ನಾನು ಎಲ್ಲರ ಹತ್ರನೂ ಹೇಳಿದ್ದು. ಅದಾದ್ಮೇಲೆ ಅವರು ಆ್ಯಕ್ಚುಲಿ ಒಂಚೂರು ಇನ್ಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ಸರ್ ನೀವು ಮಾಡಿದ್ರೆ ಬೇರೆ ವೆಯ್ಟ್ ಬರುತ್ತೆ ಅಂತ ಅನ್ಸುತ್ತೆ ಅಂತ. ಖಂಡಿತವಾಗ್ಲೂ ಭಯ ಇತ್ತು. ನಾನು ಇವೆರಡನ್ನ ಸಮರ್ಥವಾಗಿ ನಿರ್ವಹಿಸ್ತೀನ ಅನ್ನುವ ಭಯ ನನಗಿತ್ತು. ಬಟ್ ಟೀಮ್ ಸಪೋರ್ಟ್ ಚೆನ್ನಾಗಿತ್ತು.
ಓಕೆ. ನನ್ನ ಡೈರೆಕ್ಷನ್ ಟೀಮ್ ಚೆನ್ನಾಗಿತ್ತು, ಹಾ ಹಾ. ನನ್ನ DOP ತುಂಬ ಕೋಆಪರೇಟಿವ್ ಮತ್ತು ತುಂಬ ಸಖತ್ ಹಾರ್ಡ್ ವರ್ಕರ್ ಅವರು. ಅವರೆಲ್ಲರ ಸಹಾಯದಿಂದ ನಾನು ಅವ್ರಿಗೆ ಒಂದು ಜವಾಬ್ದಾರಿ ವಹಿಸ್ಬಿಡ್ತಿದ್ದೆ. ಎನಿವೇ ನಮಗೆ ಪ್ಲೇಬ್ಯಾಕ್ ಮಾಡ್ಕೊಂಡು ನೋಡೋ ಆಪ್ಷನ್ ಇದೆ, ಪ್ಲೇಬ್ಯಾಕ್ ಮಾಡ್ಕೊಂಡು ನೋಡ್ತೀವಿ, ನಂದು ಮಿಸ್ಟೇಕ್ ಇದ್ರೆ ಮತ್ತೆ ಇನ್ನೊಂದ್ಸಲ ಒನ್ ಮೋರ್ ಮಾಡೋಣ, ಡಿಜಿಟಲ್ ಆಗಿರೋದ್ರಿಂದ ಮಾಡ್ಬೋದು, ಈಸಿ. ಈಸಿ. ಸೊ ನನಗೆ ಒಂದನ್ನ ನಾನು ತಲೆಗೆ ಹಾಕೊಂಡೆ, ನಾನು ಸರ್ ಫ್ರೇಮಿಂಗು ಫೋಕಸ್ಸು ಎಲ್ಲ ನೀವು ಒಂಚೂರು ಗಮನ ವಹಿಸಿ, ಪರ್ಫಾರ್ಮೆನ್ಸ್ ಎಲ್ಲ ನಮ್ಮ ಡೈರೆಕ್ಷನ್ ಟೀಮ್ ಅವ್ರಿಗೆ ನನ್ನೂ ಸೇರಿಸಿ ಬೇರೆಯವ್ರದ್ದೆಲ್ಲರದು ಪರ್ಫಾರ್ಮೆನ್ಸ್ನ ನೀವು ನೋಡಿ ನೋಡ್ಕೊಳ್ಳಿ. ನಾನು ಆ ಎರಡು ಅಂದರೆ ನನ್ನ ಸೀನ್, ನಾನು ಆ್ಯಕ್ಟ್ ಮಾಡೋ ಸೀನ್ಗಳು ಬಂದಾಗ ನಾನು ಸಾಧ್ಯವಾದಷ್ಟು ಪಾತ್ರದಲ್ಲಿರೋಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ಯಾಕೆಂದರೆ ನನಗೆ ಆ ಇನ್ನೊಂದು ಯೋಚನೆ, ಕ್ಯಾಮ್ರಾ ಮೂವ್ಮೆಂಟ್ ಕರೆಕ್ಟ್ ಬಂತಾ, ಫೋಕಸ್ ಕರೆಕ್ಟ್ ಆಗಿದೆಯಾ, ಫ್ರೇಮಿಂಗ್ ಕರೆಕ್ಟ್ ಆಗಿದೆಯಾ, ಮಾರ್ಕ್ ಕರೆಕ್ಟಾಗಿ ನಾನು ಬಂದಿದ್ದೀನಿ ಅಥವಾ ಕ್ಯಾಮ್ರಾ ಕರೆಕ್ಟ್ ಮಾರ್ಕಿಗೆ ಬಂತಾ, ಇವೆಲ್ಲವೂ ನನ್ನ ತಲೆಯಲ್ಲಿದ್ಬಿಟ್ರೆ ಅದು ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅವರೆಲ್ಲ ನನ್ನ ಜವಾಬ್ದಾರಿನ ಹಂಚ್ಕೊಂಡಿದ್ದಕ್ಕೆ ನಾನು ಈ ಎರಡು ಕೆಲಸನ ನಿರ್ವಹಿಸೋಕ್ಕೆ ಸುಲಭ ಆಯ್ತು. ಜಯಸೂರ್ಯ, ಸಾಮಾನ್ಯವಾಗಿ ಒಂದು ಸಿನಿಮಾ ಅಂತ ಒಪ್ಕೊಂಡಾಗ ಆ ಪಾತ್ರಕ್ಕೆ ಒಂದಷ್ಟು ತಯಾರಿಗಳು ಬೇಕಾಗ್ತದೆ. ಸೊ ಪರ್ಟಿಕ್ಯುಲರ್ಗೆ ನೀವು ಇದಕ್ಕೇನಾದರೂ ತಯಾರಿ ಮಾಡ್ಕೊಂಡ್ರ? ಇಲ್ಲ ಸರ್, ಒಂದು ಮಾನಸಿಕವಾದಂಥ ತಯಾರಿ ಏನಿದೆ ಅದು, ಇನ್ನೊಂದು ದೈಹಿಕವಾದಂಥದ್ದು. ಸೊ ಈ ಒಂದು ಸಿನಿಮಾಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದ್ರಿಂದ ಆ್ಯಂಡ್ ತುಂಬ ಕ್ಲಿಯರ್ ಡಿಫ್ರೆನ್ಸ್ ನಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸಲ್ಲಿ ಆಗಿರ್ಬೋದು, ಸಿನಿಮಾ ಫೈಟಿಂಗು ತುಂಬ ವ್ಯತ್ಯಾಸ ಡೆಫಿನೆಟ್ಲಿ ಇತ್ತು. ಅದು ಆ ಒಂದು ಐಡಿಯಾ ನನಗೆ ಇರಲಿಲ್ಲ ಖಂಡಿತವಾಗ್ಲು. ಆನಂತರ ನಮಗೆ ಡೈರೆಕ್ಟರ್ ಸರ್ ಕಳಿಸ್ಕೊಟ್ಟಿದ್ರು ಸ್ಯಾಂಡಲ್ ಸ್ಟಂಟ್ ಅಕಾಡೆಮಿ ಅಂತ ಹೇಳಿ, ಗೋಪಿ ಮಾಸ್ಟರ್ ಅಂತ. ಸೊ ಅವರೊಟ್ಟಿಗೆ ನಾವು ಟ್ರೈನ್ ಮಾಡ್ತಾ ಇದ್ವಿ. ಅವ್ರು ನಮಗೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಸಿ ರಿಯಲ್ ಫೈಟಿಗೂ ಸಿನಿಮಾ ಫೈಟ್ಗೂ ಏನು ವ್ಯತ್ಯಾಸ ಇದೆ ಅದನ್ನು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಅದು ಒಂದು ರೀತಿಯಾದಂತಹ ದೈಹಿಕವಾದಂಥ ತಯಾರಿ ಆಗಿದ್ರೆ, ಮಾನಸಿಕವಾದಂಥದ್ದು ಐ ಥಿಂಕ್ ಯಾವುದೇ ಪಾತ್ರ ಅಂತ ಕೊಟ್ಟಾಗ ಎಕ್ಸ್ಪ್ರೆಷನ್ಸ್, ಡೈಲಾಗ್ಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ನ ಮೀರಿ ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಾ ಇರುತ್ತೆ. ಮಸಲ್ ಮೆಮೊರಿ ಅನ್ನೋದು ಕೆಲವೊಂದು ಡೆವಲಪ್ ಆಗಿರುತ್ತೆ. ಕರೆಕ್ಟ್. ಸೊ ಆ ಥರ ಬಾಡಿಲಿ ಬಿಹೇವಿಯರ್ಸ್ ಒಂದಷ್ಟನ್ನು ಅಬ್ಸರ್ವ್ ಮಾಡೋಂಥದ್ದು ನಾನು ಮಾಡಿದ್ದೆ ನನಗೆ ಪಾತ್ರ ನರೇಟ್ ಮಾಡಿದ್ಮೇಲೆ. ಆ ಥರದ್ದು ಮಾಡಿದ್ವಿ ಸರ್. ಓಕೆ. ಯೂಶಲಿ ಇಬ್ಬರು ಹೀರೋಗಳು ಅಂದಮೇಲೆ ಇಬ್ಬರು ಹೀರೋಯಿನ್ ಇರ್ಬೇಕು, ಆದರೆ ಇಲ್ಲಿ ಇರೋದು ಒಬ್ಬರೇ. ಸೊ ಇಲ್ಲಿ ಲವರ್ ಕಿಡ್ನಾಪ್ ಆಗ್ತಾರೋ ಅಥವಾ ಫ್ರೆಂಡ್ ಕಿಡ್ನಾಪ್ ಆಗ್ತಾರೋ, ಆ ಕಿಡ್ನಾಪ್ ಆದವ್ರನ್ನ ಸೇವ್ ಮಾಡೋಕ್ಕೆ ನೀವಿಬ್ರು ಒಂದು ಒಳ್ಳೆ ಟಾಸ್ಕ್ ತಗೋತೀರಾ? ಅದು 21ಕ್ಕೆ ಸಿನಿಮಾಲೇ ನೋಡಿ. ಸಿನಿಮಾದಲ್ಲಿ ಸುಮ್ಮನೆ ಡೈರೆಕ್ಟರ್ ಅದಕ್ಕೆ ನಾನು ಮಾತಾಡಿ ಕತೆ ಬಿಟ್ಕೊಳ್ಳಿ, ಹೇಳಿ. ಕಿಡ್ನಾಪ್ ಅಂತ ವರ್ಡ್ ಬರುತ್ತೆ ಸರ್. ಆಕ್ಚುಲಿ ಅದರಲ್ಲಿ ಸರ್ ಹೇಳಪ್ಪ. ಇಲ್ಲ ಸರ್, ನೀವು ಹೇಳಿ ಇಷ್ಟ. ನಿಮ್ಮ ಚಾನಲ್ ತೊಂದರೆ ಇಲ್ಲ, ಡೈರೆಕ್ಟರ್ ಹೇಳಿ. ಆಕ್ಚುಲಿ ಒಂದು ಕಿಡ್ನಾಪ್ ಆಗುತ್ತೆ, ಆ ಕಿಡ್ನಾಪ್ ಅವ್ರು ಯಾರು ಹೊರಡ್ತೀರಿ ಅಲ್ವಾ? ಟ್ರೇಲರ್ ಅಲ್ಲಿ ಬಂದಾಗ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿರುತ್ತೆ, ನನ್ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಥವಾ ನಿಮ್ ಮಗಳು ಕಿಡ್ನಾಪ್ ಕಿಡ್ನಾಪ್ ಆಗಿದ್ದಾಳೆ, ಅವ್ರು ಯಾರೋ ರ್ಯಾಂಡಮ್ ಕಿಡ್ನಾಪರ್ಸ್ ಅಲ್ಲ, ಟ್ರೈನ್ ಕ್ರಿಮಿನಲ್ಸ್ ಅಂತ ಒಂದು ನೀಟಾಗಿ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಏನಕ್ಕೆ ಕಿಡ್ನಾಪ್ ಆಗ್ತಾರೆ, ಯಾಕೆ ಕಿಡ್ನಾಪ್ ಆಗ್ತಾರೆ, ಅದರಿಂದ ಉದ್ದೇಶ ಏನು, ಅದೆಲ್ಲ ಮೇನ್ ಸ್ಟೋರಿನ ನೋಡ್ಲೇಬೇಕು ಅದೇನಕ್ಕೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ಇವರು ಟ್ರೈನ್ಡ್ ಕ್ರಿಮಿನಲ್ಸ್, ಯಾರು ಇವರು? ಆಮೇಲೆ ಈ ಡಿಪಾರ್ಟ್ಮೆಂಟ್ ನ ಇವ್ರಿಬ್ರಿಗೆ ಯಾಕೆ ಕರೆದು ಟಾಸ್ಕ್ ಕೊಡ್ತಾರೆ, ಅದು ಬಹಳ ವಿಶೇಷ ಅಲ್ವಾ ಜಯಸೂರ್ಯ ಅವರೇ? ಕರೆಕ್ಟ್ ತಾನೆ? ಪ್ರಾಕ್ಟಿಕಾಲಿಟಿ ಅಂತ ನೋಡಿದಾಗ ಆ ಒಂದು ಕ್ವಶನ್ ಮಾರ್ಕ್ ಡೆಫಿನೆಟ್ಲಿ ಹಾಗೆ ಆಗತ್ತೆ. ಅಲ್ಲಿ ಸುಮಾರು ಕನ್ಫ್ಯೂಷನ್ಸ್ ಇದೆ ಸರ್. ಇವಾಗ ಡಿಪಾರ್ಟ್ಮೆಂಟ್ ಅವ್ರು ಕರೆದು ನಮ್ಗೆ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ, ಜೊತೆಗೆ ಅವರೇನೆ ಇವ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು, ಅವ್ರನ್ನ ನಂಬೋದಾ ಅಂತಾನು ಹೇಳ್ತಾರೆ. ಸೊ ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಮಜಾ. ನಾವು ಏನ್ ಒಳ್ಳೆ ಅದನ್ನ ನಾವು ಕರೆಕ್ಟ್ ಆಗಿರ್ತೀವ ಅಥವಾ ತಪ್ಪದಾರಿಯಲ್ಲಿ ಹೋಗ್ತೀವ ಅನ್ನೋದು ಡೈಲಾಗ್ ಬರುತ್ತೆ. ಸಾರಿ ಸಾಗರ್, ಶಿಕ್ಷೆ ಕೊಡೋದಷ್ಟೇ ಸಿಸ್ಟಮ್ ಕೆಲಸ ಅಲ್ಲ, ಶಿಕ್ಷಣನೂ ಕೊಡಬೇಕು ಅಂತ. ಕರೆಕ್ಟ್. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ. ಲೆಕ್ಕ ಸರ್ ಆವಾಗಲೇ ಬರೆದ್ಬಿಟ್ಟಿದ್ದಾರೆ ರವಿಚಂದ್ರನ್ ಸರ್ ಸಿನಿಮಾದಲ್ಲಿ. ಎಲ್ಲರೂ ತಪ್ಪು ಮಾಡ್ತೀವಿ, ಕೆಲವೊಂದು ತಪ್ಪುಗಳನ್ನ ಗೊತ್ತಿದ್ದು ಮಾಡ್ತೀವಿ, ಕೆಲವೊಂದು ತಪ್ಪುಗಳು ಆಕಸ್ಮಿಕವಾಗಿ ಆಗುತ್ತೆ. ಸೊ ಗೊತ್ತಿದ್ದು ತಪ್ಪು ಮಾಡೋದನ್ನ ತಿದ್ದೋದು ಸ್ವಲ್ಪ ಕಷ್ಟದ ಕೆಲಸ. ಆಕಸ್ಮಿಕವಾಗಿ ಸರ್ಕಮ್ಸ್ಟೆನ್ಸಸ್ ಇಂದ, ಕೆಲವು ಪರಿಸ್ಥಿತಿಗಳಿಂದ ಕೆಲವೊಂದು ತಪ್ಪುಗಳಾದಾಗ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಕೊಡಬೇಕು. ತಿದ್ಕೊಳ್ಳೋಕೆ ಅವಕಾಶ ಕೊಟ್ಟಾಗ ಮಾತ್ರನೇ ಅವರು ಯಾವ ರೀತಿಲಿ ತಾವು ಮಾಡಿದ ಡ್ಯಾಮೇಜನ್ನು ಅವರೇ ಸರಿ ಮಾಡೋಕ್ಕೆ ಏನೇನು ಹರಸಾಹಸ ಮಾಡ್ತಾರೆ ಅನ್ನೋದು ಅದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಮರ್ಯಾದೆ ಒಂದ್ಸಲ ಕಳ್ಕೊಂಡ್ಮೇಲೆ ಅದನ್ನ ಗೈನ್ ಮಾಡೋದು ಬಹಳ ಕಷ್ಟ. 4 ಜನರ ಮುಂದೆ
ಈಗ ಅನಿವಾರ್ಯತೆಯಿಂದನೋ ಅಥವಾ ಏನೋ ಒಂದು ಕಾರಣದಿಂದಾಗಿ ಒಂದು 10 ರೂಪಾಯಿ ನಾವು ಮೋಸ ಮಾಡ್ತೀವೋ ಕದ್ಬಿಟ್ರೆ ಅದೇ ಉಳ್ಕೊಂಡ್ಬಿಡುತ್ತೆ. ಹೌದು ನಾವು ಕೋಟಿ ರೂಪಾಯಿನೇ ಮೋಸ ಮಾಡಬೇಕಾಗಿಲ್ಲ, ಕೋಟಿ ರೂಪಾಯಿನೇ ಕದ್ದಿ ಹೌದು, ಹೌದು, 10 ರೂಪಾಯಿ ಕದ್ರೂ ಅದು ದುಡ್ಡೇ. ಕಳ್ಳ ಅಂತಾನೆ ಹೇಳೋದು. ಹೌದು. ಸೊ ನಾನು ಮತ್ತೆ ವಾಪಸ್ ನನ್ನ ಮರ್ಯಾದೆನ ಗೇನ್ ಮಾಡ್ಕೋಬೇಕು ಸೊಸೈಟಿನಲ್ಲಿ ಅಂತಂದ್ರೆ ಮತ್ತೆ 1000 ರೂಪಾಯಿ ವಾಪಸ್ ಅವ್ರಿಗೆ ಕೊಟ್ಟರು ಬರಲ್ಲ, ಅದು ಕರೆಕ್ಟ್. ಅಂದ್ರೆ ಕಳ್ಳನೇ. ಹೌದು. ಸೊ ಮತ್ತೆ ಹೆಂಗೆ ಇವರು ಅವ್ರು ನಿರೂಪಿಸ್ಕೊಂತಾರೆ ಆ 2 ಪಾತ್ರಗಳು? ದಟ್ ಈಸ್ ಟಾಸ್ಕ್. ತಪ್ಪು ಯಾಕೆ ಮಾಡಿದ್ದಾರೆ, ಯಾವ ಕಾರಣಕ್ಕೆ ತಪ್ಪಾಯ್ತು, ಹ್ಮ್ ಸೊ ಆ ತಪ್ಪನ್ನ ತಿದ್ಕೊಳ್ಳೋ ನಿಟ್ಟಿನಲ್ಲಿ ಏನೇನಾಗುತ್ತೆ, ಅದೇ ಟಾಸ್ಕ್. ಎಸ್, ಟಾಸ್ಕ್ ಅಂತ ವಿಚಾರ ಬಂದಾಗ ಒಂದಷ್ಟು ಒಳ್ಳೊಳ್ಳೆ ಮುಖಗಳು ಕೂಡ ಸಿನಿಮಾದಲ್ಲಿ ಕಾಣ್ತವೆ. ಅಚ್ಯುತ್ ಸರ್ ಆಗಿರ್ಬೋದು, ಆಮೇಲೆ ಮನೋಹರ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಗೋಪಾಲ್ ಕೃಷ್ಣ ಅವರು, ಮೈತ್ರಿಯ ಸಂಪತ್ತು, ಬಹಳಷ್ಟು ಜನ ಹಿಂಗೆ ಕಾಣ್ತಾರೆ. ಸೊ ಎಲ್ಲರೂ ನೋಡಿದಾಗ ಒಂದೇ ತಕಡಿಯಲ್ಲಿ ಹಾಕಿ ತೂಗೋದು ಕಷ್ಟ ಅವ್ರನ್ನೆಲ್ಲ, ಅಲ್ವಾ? ಸೊ ಈ ಇಬ್ರು ಹೊಸಬ್ರ ಜೊತೆಗೆ ಅವರೆಲ್ಲ ಮಿಂಗಲ್ ಆಗ್ತಾ ಇದಾರ ಹೇಗೆ ಅಂತ? ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಸರ್. ಪ್ರತಿಯೊಬ್ಬ ಸೀನಿಯರ್ ಆಕ್ಟರ್ಸ್ ಯಾರ್ಯಾರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದ್ರೆ ಈಗ ನಮಗೇನೆ ಒಂದು ಈ ಟ್ರೇಲರ್ ನೋಡಿದಾಗ ಒಂದು ದೊಡ್ಡ ಕಲಾವಿದರ ದಂಡೆ ಸಿನಿಮಾದಲ್ಲಿ ಕಾಣುತ್ತೆ. ಹೌದು, ಎಲ್ಲ ದೊಡ್ಡ ಸಿನಿಮಾದಲ್ಲಿ ಇರುವಂಥ ದೊಡ್ಡ ಕಲಾವಿದರುಗಳು ನಮ್ಮ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ಗಳೇ. ಮತ್ತು ಅವರೆಲ್ಲರೂ ಬಂದು ಕೆಲಸ ಮಾಡಿರೋದು ಯಾವುದು ಸುಮ್ಮನೆ ಅವ್ರಿಗೆ ಅಲ್ಲ, ಅವ್ರು ಇರೋದಕ್ಕೆ ನಮ್ಮ ಸ್ಕ್ರಿಪ್ಟ್ ಆ ಲೆವೆಲ್ಗೆ ಹೋಯ್ತು. ಕರೆಕ್ಟ್. ಆ ಪಾತ್ರಗಳು ಅವ್ರು ಮಾಡಿದ್ರಿಂದಾಗಿ ನಮ್ಮ ಸಿನಿಮಾಗೆ ಘನತೆ ಹೆಚ್ಚಾಯ್ತು. ನಿಜ. ಜಯಸೂರ್ಯ ಅವರೇ, ಒಂದು ಸಿನಿಮಾ ಮಾಡುವಾಗ ಸಾಮಾನ್ಯವಾಗಿ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ ಅಂತ ಬಂದ್ಬಿಡುತ್ತೆ. ಸೊ ಟಾಸ್ಕ್ ಅಂತ ಮಾಡಿದಾಗ ನಿಮಗೆ ಯಾವುದೋ ಒಂದು ಸೀನ್ ಮಾಡ್ಬೇಕಾದ್ರೆ ತುಂಬ ರಿಸ್ಕ್ ಅಂತ ಅನ್ಸಿದ್ದು ಯಾವುದು? ಚೇಸಿಂಗು ಅಥವಾ ಫೈಟೋ ಅಥವಾ ಬೇರೆ ಇತ್ಯಾದಿ ಸೀನ್ಗಳು? ಇಲ್ಲ ಸರ್, ಅಂದರೆ ನಾನು ನೋಡೋ ನೆರೇಟಿವ್ ಬೇರೆ. ಪ್ರತಿಯೊಂದು ಸೀನಲ್ಲೂ ರಿಸ್ಕ್ ಇರುತ್ತೆ ಅಂತಲೇ ಭಾವಿಸ್ತೀನಿ ನಾನು. ಅಲ್ಟಿಮೇಟ್ಲಿ ಸ್ಕ್ರೀನಿಗೆ ಏನು ನಾವು ತಂದು ಕೊಡ್ತೀವೋ ಅದು ಮುಖ್ಯ ಆಗಿರೋದ್ರಿಂದ ಪ್ರತಿಯೊಂದು ಸೀನಲ್ಲೂ ಅದೇ ಅಮೌಂಟ್ ಆಫ್ ರಿಸ್ಕ್ ಅಥವಾ ಅದೇ ಅಮೌಂಟ್ ಆಫ್ ಭಯ ಆ್ಯಂಡ್ ಕಾನ್ಫಿಡೆನ್ಸ್ ಎರಡೂ ಇರಬೇಕು ಅಂತ ನಾನು ನಂಬ್ತೀನಿ. ಬಟ್ ಪ್ರಾಕ್ಟಿಕಲಿಟಿ ವೈಸ್ ಅಂತ ಬಂದಾಗ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಿಗೆ ನಾವು ಹೊಸಬರಾಗಿರೋದ್ರಿಂದ ಅಲ್ಲಿ ಎಲ್ಲೊಂದು ಕಡೆ ಚಾಲೆಂಜಸ್ ಖಂಡಿತವಾಗ್ಲೂ ಇತ್ತು ಡೆಫಿನೆಟ್ಲಿ. ಆ್ಯಂಡ್ ಸಣ್ಣ ಪುಟ್ಟ ಇಂಜುರೀಸ್ ಆಗಿರಬಹುದು, ಅದು ಎಲ್ಲರಿಗೂ ಆಗಿರುತ್ತೆ, ನಮಗೂ ಕೂಡ ಆಗಿದೆ. ಬಟ್ ನಮ್ಮ ಪುಣ್ಯಕ್ಕೆ ಅರ್ಜುನ್ ಮಾಸ್ಟರ್ ಏನಾದರೆ ತುಂಬಾ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ಹೇಗೆ ಮಾಡ್ಬೇಕಂದ್ರೆ ಇವ್ರಿಗೆ ಏನು ರಿಸ್ಕ್ ಆಗ್ದಿರ ಅಥವಾ ಸೇಫ್ಟಿ ಮೆಷರ್ಸ್ನ ತಗೊಂಡು, ಡೆಫಿನೆಟ್ಲಿ ರಿಸ್ಕಿ ಶಾರ್ಟ್ಸ್ ತುಂಬಾ ಇದೆ ಸಿನಿಮಾಲಿ, ಬಟ್ ರಿಸ್ಕ್ನ ಅವಾಯ್ಡ್ ಮಾಡಿ ಸೇಫ್ ಆಗಿ ಹೆಂಗೆ ಮಾಡಬೇಕು ಅನ್ನೋದನ್ನ ಸೇಫ್ಟಿ ಮೆಷರ್ಸ್ ತಗೊಂಡು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಐ ಥಿಂಕ್ ವಿ ಆರ್ ಆಲ್ ವೆಲ್. ಸೊ ಅದರಿಂದ ಐ ನೀಡ್ ಟು ಆಲ್ಸೋ ಥ್ಯಾಂಕ್ ಅರ್ಜುನ್ ಮಾಸ್ಟರ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ಲಿ. ಬಟ್ ಡೆಫಿನೆಟ್ಲಿ ಚೇಸಿಂಗ್ ಸೀನ್ ಅನ್ನೋದು ಏನು ಬರುತ್ತೆ ಅಲ್ಲೆಲ್ಲ ಸಾಕಷ್ಟು ರಿಸ್ಕ್ ತಗೊಂಡು ಮಾಡಿದ್ದೀವಿ ಸರ್. ಒಟ್ಟು ರಿಸ್ಕ್ ಮಾಡಿದ್ರಿ ಅಂದರೆ ಚೇಸೋದು ಸಿಂಗಲ್ ಹೈವೇ, ಗುಡ್ಡೆ ಹೊಸೂರಿಂದ ಚಿಕ್ಲೆಹೊಳೆ ಡ್ಯಾಮ್ಗೆ ಹೋಗೋರು ಒಂಟಿ ಅಂಗಡಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಗೆ ಹೋಗೋ ಒಂದು ಹೈವೇ. ಅಂದ್ರೆ ಹೈವೇ ಅಲ್ಲ, ಅದು ಒಂದು ಸಿಂಗಲ್ ರೋಡ್. ಆ್ಯಂಡ್ ಗುಡ್ಡೆ ಹೊಸೂರಿಂದ ಟುವರ್ಡ್ಸ್ ಸೋಮವಾರಪೇಟೆ ಹೋಗುವಂಥ ರೋಡು, ಸಿಂಗಲ್ ಹೈವೇ ಅದು. ನಮ್ಮ ಗಾಡಿ ನಾವೊಂದು ಇದರಲ್ಲಿದ್ವಿ, ಟ್ರಕ್ಕಲ್ಲಿ, ಅದರಲ್ಲಿ ಜಿಮ್ಮಿ ಹಾಕಿ ಇನ್ನೊಂದು 2 ಕ್ಯಾಮ್ರಾ ಅದರಲ್ಲಿತ್ತು. ನಮ್ಮ ಹಿಂದೆ ಇವರಿಬ್ರು ಕಾರು, ಇವ್ರ ಹಿಂದೆ 2 ಕಾರು, ಇವ್ರನ್ನ ಚೇಸ್ ಮಾಡ್ತಿದ್ರು. ನಮ್ಮ ಮುಂದೆ 2 ಕಾರು. ಅಂದರೆ ಆ ವಾಕಿನಲ್ಲಿ ಓಕೆ ಎದುರುಗಡೆಯಿಂದ ಯಾವ ಗಾಡಿ ಬರ್ತಿದೆ ನಾವು ಇನ್ಫಾರ್ಮ್ ಮಾಡಬೇಕು. ನಾವೇನು ಇನ್ಫಾರ್ಮ್ ಮಾಡ್ತಿದ್ವಿ ಯಾವುದು ಇವ್ರಿಗೆ ಕೇಳಿಸ್ತಿಲ್ಲ, ಯಾಕಂದ್ರೆ ಇವರು ಕ್ಯಾರೆಕ್ಟರ್ ಇದ್ದಾರೆ. ಅವರು ಬರ್ತಾರೆ, ನಿಲ್ಸೋ ಗಾಡಿ ಅಂತಾರೆ, ಇವರು ಕೂಗ ಹೊಡಿ ಮಗ ಅಂತಾರೆ. ಅಂದ್ರೆ ಇವ್ರು ಕೂಗಾಟದಲ್ಲಿ ಆ ವಾಕಿ ವಾಯ್ಸ್ ರೀಚೇ ಆಗಲ್ಲ. ನಾವು ಕಾರಲ್ಲೇ ಸುಮಾರು ಸೀನ್ ತೆಗ್ದಿದ್ದೀವಿ, ಅಲ್ಲೆಲ್ಲ ಸೋಬಾರಾಗಿ ಇರ್ತಿದ್ರು. ನಾವು ಹೇಳುವ ಇನ್ಸ್ಟ್ರಕ್ಷನ್ಸ್ ಇವೆಲ್ಲ ಕಟ್ ಅಂದ್ರೆ ಇವೆಲ್ಲ ಕೇಳೋದು ಅವ್ರಿಗೆ ರನ್ನಿಂಗ್ ಅಲ್ಲ. ಆ ಸ್ಪೀಡಲ್ಲಿ ಆಕ್ಚುಲಿ ಒಂದು ವಿಷಯಕ್ಕೆ ಸಾಗರ್ ಗ್ರೇಟ್, ಯಾಕೆಂದ್ರೆ ನಿಜವಾಗ್ಲೂ ಫೈಟರ್ಗಳು ಹೆಂಗ್ ಓಡಿಸ್ತಾರೋ ಅದಕ್ಕಿಂತ ಒಂದು ಕೈ ಮೇಲೆ ಅವನು ಓಡಿಸಿದ ಗಾಡಿ. ಸೊ ಆ ವಿಷಯಕ್ಕೆ ಅವ್ರನ್ನ ಪ್ರಶಂಸೆ ಮಾಡಬೇಕು. ಇನ್ನೊಂದು ಜಯಸೂರ್ಯ ಮತ್ತೆ ಅವಳು ಶ್ರೀಲಕ್ಷ್ಮಿ ಭಟ್, ನಾನು ಆ ಜಾಗದಲ್ಲಿ ಇದ್ದಿದ್ರೆ ಕೈ ಮುಗಿದ್ಬಿಟ್ಟು ಗಾಡಿಯಿಂದ ಇಳಿದು ಬಿಡ್ತಿದ್ದೆ, ದೇವರನ್ನ ಕೂರಕ್ಕಾಗಲ್ಲ ಆ ಸ್ಪೀಡು. ಒಂದು ಸೀಕ್ವೆನ್ಸ್ ಅಲ್ಲಿ ಕಾರ್ ಹಿಂಗೆದ್ದು ಹಿಂಗಿದೆ, ಅದ್ ಹೆಂಗ್ ಮುಗಿಸಿದ್ವಿ ಅವತ್ತು ಶೂಟು, ಅದು ತುಂಬಾನೇ ಅಂದ್ರೆ ಸಖತ್ ರಿಸ್ಕಿ ಆಗಿತ್ತು ಸರ್. ಆ್ಯಕ್ಚುಲಿ ಅದನ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿಕೊಟ್ರು ಅರ್ಜುನ್ ಮಾಸ್ಟ್ರು, ಆಸ್ ವೆಲ್ ಆಸ್ ನಮ್ಮ DOP ಪ್ರದೀಪ್ ಸರ್. ಸಖತ್ ಟೆನ್ಷನ್ ಆಗಿತ್ತು ನನಗೆ ಅವತ್ತು. ಅದೇ ಟಾಸ್ಕ್ ಅಂದಮೇಲೆ ಅವೆಲ್ಲ ಇರಲೇಬೇಕಲ್ಲ.
ಅಲ್ವಾ? ಅಷ್ಟು ಇಲ್ಲ ಅಂದರೆ ಕಷ್ಟ. ಎಸ್, ಈಗ ನೀವಿಬ್ಬರು ಹೀರೋಗಳು, ಆದರೆ ಈ ಡೈರೆಕ್ಟ್ರು ಒಬ್ಬ ಹುಡುಗಿನ ಇಟ್ಟರು ಅಂತ ನಾನು ಆಗಲೇ ಹೇಳಿದೆ. ನಿಮಗೇನೋ ಮರ ಸುತ್ತಕ್ಕೆ ಅವಕಾಶ ಕೊಟ್ಟರೆ ಇಲ್ವಾ ಅಂತ. ಇಟ್ ಮೀನ್ಸ್ ಡ್ಯುಯೆಟ್, ರೊಮ್ಯಾನ್ಸ್. ಡೈರೆಕ್ಟರ್ ಹೇಳಪ್ಪ ಏನಿದೆ ಅದ್ನ ಹೇಳು. ಕೊಟ್ಟಿದ್ದೀವಾ, ಕೊಟ್ಟಿಲ್ವಾ? ಹೊಸಬ್ರನ್ನ ಕರ್ಕೊಂಬಂದು ಸರ್ ಆಕ್ಚುಲಿ ನಮ್ಗೆ ಅದೆಲ್ಲ ಏನ್ ತಲೆಯಲ್ಲಿ ಇರಲಿಲ್ಲ. ನಾನು ನಿಮ್ಮ ತಲೆ ನನ್ನ ಜಿ ಅಕಾಡೆಮಿಯಲ್ಲಿ ಪೆಂಟಗನ್ ಅಲ್ಲಿ ಮರ ಸುತ್ಸೋದೀನಿ ಸರ್, ಬೇರೆ ಲೆವೆಲ್ಗೆ ಅವ್ರನ್ನ ನೋಡಿದೀವಿ, ಪ್ರೊಜೆಕ್ಟ್ ಮಾಡಿದೀವಲ್ಲ. ಇಲ್ಲ ಸರ್, ಆಕ್ಚುಲಿ ಪೆಂಟಗನ್ ಅಲ್ಲಿ ನಾನು ಆಕ್ಟಿಂಗ್ ಕಲಿಯಕ್ ಹೋದಾಗ ನಾನೊಂದು ವೈಟ್ ಪೇಪರ್ ಆಗಿ ಹೋಗಿದ್ದೆ. ಅವಾಗ ರಾಘು ಸರ್ ನನಗೆ ಒಂದು ಏನ್ ಬರ್ದಿದ್ದು ಪೇಪರ್ ಮೇಲೆ ಆಕ್ಟಿಂಗ್ ಹೆಂಗ್ ಮಾಡ್ಬೇಕು ಅಂತ ಸುಮಾರು ವಿಷಯಗಳನ್ನ ನಾನು ಕಲ್ಸ್ಕೊಂಡೆ ಅವರಿಂದ. ಇವಾಗ್ಲೂ ಅಷ್ಟೇ ಟಾಸ್ಕ್ ಸಿನಿಮಾ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಅವಾಗೂ ವೈಟ್ ಪೇಪರ್ ಆಗಿ ಹೋಗಿದ್ದು. ಸರ್ ಅದಕ್ಕೆ ಯಾವ ತರ ಪ್ರಿಪೇರ್ ಆಗ್ಬೇಕು, ಫೈಟ್ ಸೀಕ್ವೆನ್ಸ್ ಇರುತ್ತೆ, ಅದಕ್ಕೆ ಆಕ್ಷನ್ ಸೀಕ್ವೆನ್ಸ್ ಇದ್ದಾಗ ಎಲ್ಲಿ ಟ್ರೈನಿಂಗ್ ತಗೋಬೇಕು, ಅದಕ್ಕೆ ಯಾವ ತರ ಡೆಡಿಕೇಟ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು ಸರ್ರೇ ಎಲ್ಲ ಪ್ರತಿಯೊಂದನ್ನು ವೈಟ್ ಹಾಳೆ ಮೇಲೆ ಹೇಗೆ ಬರೆದ್ರು ಆ ತರ. ನಾನು ಕೇಳಿದ್ದಕ್ಕೆ ಬೇರೆ ಅದಕ್ಕೆ ಅದೆಲ್ಲ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಲೈಕ್ ಅದು ಕಲೆಗೂ ಬಂದಿಲ್ಲ ನಮ್ಗೆ. ಅದೆಲ್ಲ ನಮ್ಗೆ ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕು, ಸರ್ ಶಬಾಷ್ ಅಂತ ಅನ್ಬೇಕು, ನಮ್ಗಷ್ಟೇ ನಮ್ಗೆ ಇದ್ದಿದ್ದಲ್ಲಿ. ಏನೋ ಕೊಟ್ಟೇ ಇಲ್ಲ ಅಂತ ಅನ್ಸುತ್ತಲ್ಲಿ. ಇಲ್ಲ ಸರ್, ಏನು ಇಲ್ಲ, ಅದು ಬೇಕಿಲ್ಲ ಅಂತ. ಈ ಕತೆಗೆ ಅದು ಅವಶ್ಯಕತೆ ಇರಲಿ. ಓಕೆ, ಅಂದ್ರೆ ಇದು ಹೀರೋ ಹೀರೋಯಿನ್ನು, ಲವ್, ರೊಮ್ಯಾನ್ಸು ಆ ಥರದ್ದು ಯಾವ ಅಂಶ ಇಲ್ಲ. ನಾನು ಯಾವ ವಿಷಯನ ಶುರು ಮಾಡ್ತೀನೋ ಸಿನಿಮಾದಲ್ಲಿ, ಅದರ ಸುತ್ತ ಅದಕ್ಕೆ ಕನ್ಕ್ಲೂಷನ್ ಕೊಡೋದ್ರ ಕಡೆನೆ ಇಡೀ ಸಿನಿಮಾದ ಒಟ್ಟು ಸ್ಕ್ರೀನ್ ಪ್ಲೇ ಸಾಗುತ್ತೆ. ಸೊ ಅದಕ್ಕೆ ಏನೇನು ಬೇಕೋ ಅಷ್ಟನ್ನು ಮಾತ್ರ, ಟು ದ ಪಾಯಿಂಟ್. ನಂಬರ್ ಆಫ್ ಡೇಸ್ ಎಷ್ಟು, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? 45 days ಶೂಟ್ ಮಾಡಿದ್ವಿ ನಾವು. ಟೋಟಲ್ 45 days. ಬೆಂಗಳೂರು ಮತ್ತು ಮಡಿಕೇರಿಯಲ್ಲಿ 25 ದಿನ ಶೂಟ್ ಮಾಡಿದ್ವಿ, ಬೆಂಗಳೂರಲ್ಲಿ 20 ದಿನ ಶೂಟ್ ಮಾಡಿದ್ವಿ. ಓಕೆ. ಆಮೇಲೆ ಇನ್ನೊಂದು ಸಿನಿಮಾದ ಮತ್ತೊಂದು ಟಾಸ್ಕ್ ಅನ್ನೋದಾದರೆ ನಿಮಗೆ ಪ್ರೊಡಕ್ಷನ್ನು, ಪ್ರೊಡ್ಯೂಸರ್ ನಡ್ಕೊಂಡು ಕೆಲಸ ಮಾಡಬೇಕು ಅನ್ನೋದು. ಸೊ ಈ ಕಡೆ ಎಲ್ಲ ಹೊಸ ಪ್ರತಿಭೆಗಳು, ಪ್ಯಾಡಿಂಗ್ ಆರ್ಟಿಸ್ಟ್ ಎಲ್ಲ ಬೇರೆ ಬೇರೆ ಇದ್ದಾರೆ, ಅದೆಲ್ಲ ಓಕೆ. ಆಮೇಲೆ ರಘು ಅವರ ಅಂದರೆ ಒಂದು ನೇಮ್ ಇದೆ, ಬರ್ತಾರೆ. ಅಂದರೆ ಹೊಸಬ್ರು ಇಟ್ಕೊಂಡು ಹೇಗೆ ಮಾಡ್ತೀಯಾ ಅಂತ ಅಂದಾಗ ನೀವು ಪ್ರೊಡ್ಯೂಸರ್ ಜೊತೆ ಡಿಸ್ಕಷನ್ ಆಗಿದ್ದು, ಆಮೇಲೆ ಇಡೀ ಸಿನಿಮಾ ಮಾಡುವಾಗ ನೀವೇನು ಅಂದ್ಕೊಂಡಿದ್ದೀರ ಅದು ಮಾಡೋದಕ್ಕೆ ಪ್ರೊಡ್ಯೂಸರ್ ಎಷ್ಟು ಸಹಕಾರಿಯಾಗಿತ್ತು ಸರ್? ಅದಕ್ಕೆ ಒಂದೇ ಲೈನಲ್ಲಿ ಉತ್ತರ ಹೇಳ್ಬಿಡ್ತೀನಿ. ಹೋದ ವರ್ಷ ನವೆಂಬರ್ 12ಕ್ಕೆ ಮುಹೂರ್ತ ಮಾಡಿದ್ವಿ ಸಿನಿಮಾದು. ಓಕೆ. ಈ ವರ್ಷ ನವೆಂಬರ್ 21ಕ್ಕೆ ರಿಲೀಸ್ ಮಾಡ್ತಾ ಇದ್ವಿ. ಒಂದು ವರ್ಷ, ಇದೇ ವರ್ಷ. ಸೊ ಕೇಳಿದ್ ಕೊಟ್ಟಿದ್ದಾರೆ ಅಷ್ಟೇ, ಹೇಳಿದ್ಕೊಂಡು ಚೆನ್ನಾಗೂ ಮಾಡಿದ್ದಾರೆ. ಸೊ ಅವರಿಂದ ಅಷ್ಟು ಸಹಕಾರ ಇರೋದಕ್ಕೇನೆ ಹೌದು ಸರ್. ಎಷ್ಟೋ ಸಿನಿಮಾಗಳು 2 ವರ್ಷ ಆಗಿದೆ, ಕರೆಕ್ಟ್ ಆಗಿದೆ, ಸಿನಿಮಾನೇ ಕಂಪ್ಲೀಟ್ ಆಗಿದೆ. ಹೌದು. ಎಷ್ಟೋ ಸಿನಿಮಾಗಳು ಸುಮ್ಮನೆ ಬರೀ ಅರ್ಧ ಶೂಟಿಂಗ್ ಆಗಿರುತ್ತೆ, ಏನೇನೋ ಬೇರೆ ಬೇರೆ ಕಾರಣಗಳಿಗೆ, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಮನಸ್ತಾಪಗಳಿರ್ಬೋದು, ಏನೋ ಈಗೋ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಸಿನಿಮಾ ಸಪ್ರೆಸ್ ಆಗುತ್ತೆ. ಇಲ್ಲಿ ಯಾವ ಕಾರಣಕ್ಕೂ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ರಾಮಣ್ಣ ಸರ್ ಆಗಿರ್ಬೋದು, ಆ್ಯಂಡ್ ಒಬ್ಬರು ಟ್ರಬಲ್ ಶೂಟರ್ ಇದ್ದಾರೆ ನಮ್ಮ ಟೀಮಲ್ಲಿ, ಎಲ್ ವೈ ರಾಜೇಶ್ ಸರ್. ಸೊ ಅಂದರೆ ಅವ್ರಿಗೆ ತುಂಬ ಸಿನಿಮಾದ ಕಲಾವಿದ್ರ ಮೇಲೆ ಭಾಳ ಪ್ರೀತಿ, ಕಲೆ ಬಗ್ಗೆ ಆಸಕ್ತಿ ಜಾಸ್ತಿ. ಅವರು ಕಾಲೇಜ್ ಡೇಸಲ್ಲಿ ನಾಟಕ ಎಲ್ಲ ಮಾಡಿದವರು. ಅವರು ಕಿಶೋರ್ ಸರ್ ಎಲ್ಲ ಕ್ಲಾಸ್ಮೇಟ್ ಆಗಿದ್ರು ನ್ಯಾಷನಲ್ ಕಾಲೇಜಲ್ಲಿ. ಅವ್ರಿಗೆ ಒಂದು ಅವಾಗ ಒಳಗಡೆ ಕಲಾವಿದರು ಅಂತಂದ್ರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ, ಪ್ರೀತಿ ಜಾಸ್ತಿ. ಅವರು ಅಡ್ಮಿನಿಸ್ಟ್ರೇಷನ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು. ಸೊ ಅವ್ರು ಬಹುಶಃ ಅದೇ ಅವರೊಳಗಿದ್ದ ಆಸೆ, ಪ್ರೀತಿ ಅವೆಲ್ಲವೂ ಜಯಸೂರ್ಯನಿಗೆ ಬಂದಿರ್ಬೋದು ಬಳುವಳಿಯಾಗಿ. ಸೊ ಅವನು ಡ್ಯಾನ್ಸು ಮುಂಚೆ, ನಾನು ಆಕ್ಚುಲಿ ಅವ್ರು ಡ್ಯಾನ್ಸ್ ಮಾಡೋದೆಲ್ಲ ಮುಂಚೆ ನೋಡಿದ್ದೆ. ತುಂಬಾ ಹಿಂದಿನ ಒಪ್ಪಂದ ರಾಜೇಶ್ ಸರ್ದು ನಂದು. ಐ ಥಿಂಕ್ 2020 ಜನವರಿ ಅಲ್ಲ 20 ಜನವರಿ ಅವತ್ತು ನಾವು ಮಾತಾಡ್ಕೊಂಡಿದ್ದು. ಅವ್ರು ಸರ್ ನನ್ನ ಮಗನ ಮೊದಲನೇ ಸಿನಿಮಾ ನೀವು ಮಾಡ್ಕೊಡ್ಬೇಕು ಅಂತ. 100% ಮಾಡ್ತೀವಿ ಸರ್ ನೋಡಿ. ಸೊ ಅಲ್ಲಿ 5 ವರ್ಷ ಆದ್ಮೇಲೆ ಅದು ಇವಾಗ ಮಾತು ನೀವು ಉಳಿಸ್ಕೊಂಡ್ರು, ಅವರು ಉಳಿಸ್ಕೊಂಡ್ರು, ನಾವು ಮಾಡಿದ್ವಿ ಕೆಲಸ. ಸೊ ಈ 3 ಜನ ನನಗೆ ತುಂಬ ದೊಡ್ಡ ಬ್ಯಾಕ್ ಸಪೋರ್ಟ್ ಆಗಿ ನಿಂತರು. ಸ್ವಲ್ಪ ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚಿಗೆ ಆಯಿತು. ಅವ್ರಿಗೂ ಅದರ ಪ್ರಾಕ್ಟಿಕಲ್ ರೀಸನ್ಗಳು ಗೊತ್ತಿತ್ತು. ನಿಜ ಆಗುತ್ತೆ ಬಿಡಿ. ಈಗ ನಾವು ಅದು ಯಾವುದಕ್ಕೂ ಅದಕ್ಕೇನೋ ನಮ್ಮ ಮೇಲೆ ಬೇಸರ ಮಾಡ್ಕೊಳ್ಳದೆ, ನಮಗೇನೋ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ದೆ, ಅದನ್ನು ಅರ್ಥ ಮಾಡಿಕೊಂಡು ಪಿಕ್ಚರ್ ಚೆನ್ನಾಗಿ ಮಾಡಿ ಸರ್, ಅಷ್ಟೇ. ಈಗ ಸಿನಿಮಾ ತೋರಿಸಿದ್ರು ಅವ್ರಿಗೆ, ತೋರಿಸಿದ್ರು, ಏನಂದ್ರು? ಎಲ್ರಿಗೂ ಖುಷಿಯಾಗಿದೆ. ಫಸ್ಟ್ ಕ್ರಿಟಿಕ್ ಅವರೇನೆ. ಹೌದೇ.
ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದೀವಿ, ಏನಾಗುತ್ತೆ ಏನ್ ಬಿಡುತ್ತೆ ಅದು Secondary. ಭಗವಂತನ ಇಚ್ಛೆ. ಈಗ ಇಲ್ಲಿವರೆಗೂ ನಿಮ್ಮ ಕೈಲಿದೆ ಅಷ್ಟೇ. ನಮ್ಮ ಕೈಲಿ 21ನೇ ತಾರೀಕು ಬೆಳಗ್ಗೆ 9 ಗಂಟೆವರೆಗೂ ನಮ್ಮ ಕೈಲಿದೆ. ಹೌದು. 10 ಗಂಟೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಹಾಜನಗಳು ಏನ್ ಡಿಸೈಡ್ ಮಾಡ್ತಾರೆ ಅದು ಅವ್ರು ಏನು ಮುಂದಿಂದ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಒಂದು ಒಳ್ಳೆ ಸಿನಿಮಾನ ಕೊಡ್ತಾ ಇದೀವಿ ಅನ್ನೋ ತೃಪ್ತಿ ನನಗಿದೆ ಅನ್ನೋದನ್ನ. ನಿಮ್ಮ ಟಾಸ್ಕ್ನ ನೋಡುವಂಥ ಪ್ರೇಕ್ಷಕರಿಗೆ ಅದು ತುಂಬಾ ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತಾ, ಅಥವಾ ಆ ಟಾಸ್ಕ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೋದಾ? ಇಲ್ಲ ಸರ್, ಇದೊಂದು ಒಂದು ಪಕ್ಕಾ ರಿಯಲಿಸ್ಟಿಕ್ ಸಿನಿಮಾ ಇದು. ಹಾ. ಎಕ್ಸೆಪ್ಟ್ ಫೈಟ್ ಸೀಕ್ವೆನ್ಸ್ ಅದೊಂದು ಚೂರು ಲಾರ್ಜರ್ ದೆನ್ ಲೈಫ್ ಅಂತೀವೋ, ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತೀವೋ, ಅದು ಬೇಕು. ಸಿನಿಮ್ಯಾಟಿಕ್ ಆಗಿ ಅದೊಂದು ಇದೆ ಬಿಟ್ರೆ ಓವರ್ ಆಲ್ ನಿಮಗೆ ಕಥೆಯಿಂದ ಹಿಡಿದು ಸನ್ನಿವೇಶಗಳು, ಪಾತ್ರ ಅಂದ್ರೆ ಆಕ್ಟಿಂಗ್ ಇರ್ಬೋದು, ಇವೆಲ್ಲವೂ ತುಂಬಾ ರಿಯಲಿಸ್ಟಿಕ್ ಆಗಿ ನಮ್ಮ ಸುತ್ತನೇ ನಾವು ನಮ್ಮ ಎದುರುಗಡೆ ಒಂದು ಕಥೆ ಅಂದ್ರೆ ನಮ್ಮ ಎದುರುಗಡೆ ಏನೋ ಒಂದು ಘಟನೆ ನಡೀತಾ ಇದೆ, ನಾವು ಅದನ್ನ ನೋಡ್ತಿದೀವಿ ಅನ್ನೋ ಅಷ್ಟು ಕನೆಕ್ಟ್ ಆಗುವಷ್ಟು ರಿಯಲಿಸ್ಟಿಕ್ ಆಗಿದೆ. ಜಯಸೂರ್ಯ, ಸಿನಿಮಾದಲ್ಲಿ ನೀವು ಯಾವುದೋ ಒಂದು ಕ್ರಿಮಿನಲ್ಗಳಾಗಿ ಗುರ್ಸ್ಕೋತೀರಿ, ಅಲ್ಲಿ ಕಿಡ್ನಾಪ್ ಆದಂತಹ ಹುಡುಗಿನ ಕರ್ಕೊಂಬರೋಂಥ ಪ್ರಯತ್ನ ಮಾಡ್ತೀರಿ, ಅದಾದ್ಮೇಲೆ ನೀವು ಅದರಿಂದ ಹೊರಗೆ ಬರ್ತೀರಾ ಹೇಗೆ? ಅದು ಸಿನಿಮಾನೇ ಹತ್ರ ಕೊಡ್ಬೇಕಲ್ಲ. ಡೈರೆಕ್ಟ್ರು ಏನಿಲ್ಲ ಎಳಿಸ್ಬಿಡ್ತಾರ ಅನ್ನೋ ಇದರಲ್ಲಿದ್ದಾರೆ. ಇಲ್ಲ, ಹಂಗೇನಿಲ್ಲ ಸರ್. ಅಂದ್ರೆ ಇವ್ರು ಯಾಕೆ ಕ್ರಿಮಿನಲ್ ಆದ್ರು ಅನ್ನೋದೊಂದು ಮೂಲ ಪ್ರಶ್ನೆ. ಓಕೆ. ಮತ್ತೆ ಇವರು ಅಂದ್ರೆ ಅಫ್ಕೋರ್ಸ್ ಇವ್ರಿಗೊಂದು ಟಾಸ್ಕ್ ಕೊಡ್ತಾರೊಬ್ರು. ಸೊ ಆ ಟಾಸ್ಕ್ನ ನಿರ್ವಹಿಸುವ ಶಕ್ತಿ ಸಾಮರ್ಥ್ಯ ಇವ್ರಿಗೆ ಇದೆಯಾ ಇಲ್ವಾ? ದಟ್ ಈಸ್ ಸಿನಿಮಾದ ಥ್ರೆಡ್. ಓಕೆ. ಮತ್ತೆ ಅದನ್ನ ಹೆಂಗ್ ನಿರ್ವಹಿಸ್ತಾರೆ ಇವರು? ಈ ಬಾಲಾಜಿ ಮನೋಹರ್ ಅವ್ರು ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ, ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಬಂದ ತಕ್ಷಣ ಪಕ್ಕ ಇದು ವಿಲನ್ ಕ್ಯಾರೆಕ್ಟರ್ ಅಂತ. ಸೊ ಇನ್ನುಳಿದಂಥ ಪಾತ್ರಗಳೆಲ್ಲ, ಆಯಾ ಪಾತ್ರಗಳೆಲ್ಲ ಹೆಂಗೆ ಈ ಎರಡು ಪಾತ್ರಗಳಿಗೆ ಕನೆಕ್ಟಿವಿಟಿ? ಸರ್, ಇಲ್ಲಿ ಸಿನಿಮಾ ಶುರುವಿನಲ್ಲಿ ಬರೋ ಪಾತ್ರದಿಂದ ಹಿಡಿದು ಸಿನಿಮಾದ ಕೊನೆಯಲ್ಲಿ ಬರೋ ಪಾತ್ರದವರೆಗೂ ಪ್ರತಿ ಪಾತ್ರಗಳಿಗೂ ಲಿಂಕ್ ಇದೆ. ಓಕೆ. ನಾವು ಕತೆ ಹೆಣೆದಿರೋ ಸ್ಟ್ರಕ್ಚರ್ನೇ ಆ ಪ್ಯಾಟರ್ನೇ ಹಂಗಿದೆ. ಪ್ರತಿಯೊಂದು ಇಂಟರ್ಲಿಂಕ್. ನಾವ್ ಯಾವ ಸೀನ್ ತೆಗೆದ್ರು, ಯಾವ ಕ್ಯಾರೆಕ್ಟರ್ ಕಟ್ ಮಾಡಿದ್ರು ಇನ್ನೊಂದ್ ಕಡೆ ಏಟ್ ಆಗತ್ತೆ ಅದಕ್ಕೆ. ಓಕೆ. ಹಂಗಾಗಿ ಒಂದಕ್ಕೊಂದು ಎಲ್ಲವೂ ಇಂಟರ್ಲಿಂಕ್ಡ್ ಅದು. ಡೈರೆಕ್ಟರ್, ಇಂಥ ಸಿನಿಮಾಗಳಿಗೆ ಬಹುಶಃ RR ಭಾಳ ಇಂಪಾರ್ಟೆಂಟ್, ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಅದು ಟ್ರೈಲರ್ನಲ್ಲಿ ಒಂದು ಮಜವಾಗಿ ಮಾಡಿದ್ದಾರೆ. ಇಡೀ ಸಿನಿಮಾದ ಕೆಲಸ ಹೆಂಗಿತ್ತು ಅವರ? ಅಫ್ಕೋರ್ಸ್ ಇವಾಗ ನಾವು ಸಿನಿಮಾ ಅಂತ ಬಂದಾಗ ಟ್ರೈಲರ್ ಹೇಗೆ ಒಂದು ಇನ್ವಿಟೇಷನ್ ತರ ಒಂದು ಸ್ಯಾಂಪಲ್ ಬಿಟ್, ಓಕೆ ಹಿಂಗ್ ಇರ್ಬೋದು ನಮ್ಮ ಸಿನಿಮಾ ಅಥವಾ ಹಿಂಗ್ ಇರುತ್ತೆ ನಮ್ಮ ಸಿನಿಮಾ ಅಂತ ನಾವೇನು ಪ್ರೆಸೆಂಟ್ ಮಾಡ್ತೀವೋ, ಅದು ಬರೀ ಒಂದು 3% ಅಷ್ಟೇ ಅವ್ರು ಟ್ರೈಲರ್ ಅಲ್ಲಿ ತೋರಿಸಿರೋದು. ಜೂಡಾ ಸ್ಯಾಂಡಿ ಅವರು ಇಡೀ ಸಿನಿಮಾ ಆಕ್ಚುಲಿ ಒಂದು ಸಿನಿಮಾ ಎನ್ಹಾನ್ಸ್ ಆಗಿ, ಎಮೋಷನ್ ಎನ್ಹಾನ್ಸ್ ಆಗದೆ ಸೌಂಡ್ ಎಫೆಕ್ಟ್ಸ್ ಮತ್ತು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಆ ವಿಷಯದಲ್ಲಿ ರಾಹುಲ್ ರಾಜನ್ ಸೌಂಡ್ ಎಫೆಕ್ಟ್ಸ್ ಡಿಸೈನ್ ಅವ್ರ ಡಿಪಾರ್ಟ್ಮೆಂಟ್ ಅಂಡ್ ಜೂಡಾ ಸ್ಯಾಂಡಿ ಅವರಿಬ್ರು 6 ಬಾಲ್ಗೆ 6 6 ಹೊಡೆದವ್ರೆ. ಹೌದು, ಅದು ಟ್ರೈಲರ್ ನೋಡಿದ ತಕ್ಷಣ ಕೇಳಿಸುತ್ತೆ. 6 ಬಾಲ್ಗೆ 6 6. ಆಮೇಲೆ ಈ ಫೋಟೋಗ್ರಫಿ ಕೂಡ ಹಾಗೆ ಇದೆ. ನಿಮಗೆ ಛಾಯಾಗ್ರಹಣ ನೋಡಿದಾಗ ಆ ಚೇಸಿಂಗ್ ಸೀನ್, ಫೈಟಿಂಗ್ ಸೀನ್ ನೋಡಿದಾಗ ಒಂದು ಬೇರೆ ಥರ ಅಂತ. ಯಾವ ಎಲ್ಲ ಕ್ಯಾಮ್ರಾ ಯೂಸ್ ಮಾಡಿದ್ರಿ ನಾವು? ಅಲೆಕ್ಸಾ. ಒಂದು ಅಲೆಕ್ಸಾ ಮಿನಿ, ಇನ್ನೊಂದು ಅಲೆಕ್ಸಾ S60+ ಅಂತ. ನಮ್ಮ DOP ಪ್ರದೀಪ್ ಪದ್ಮಕುಮಾರ್ ಅವರು ಅಂದ್ರೆ ಈ ಹಿಂದೆ ಕೆಲವೊಂದು ಒಂದು 3 ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಮಾಡಿದ್ರು, 1-2. ಇನ್ನೊಂದು ಅವರು ನಮ್ಗಿಂತ ಮುಂಚೆನೆ ಇವಾಗ ಇನ್ನೇನು ಬರುತ್ತೆ ರಿಲೀಸ್ಗೆ, ಸರಳ ಸುಬ್ರಾವ್ ಅಂತ. ಆ ಸಿನಿಮಾ ಟೀಮಿಂದಾಗಿ ಪರಿಚಯ ಆಗಿದ್ದು ನಮ್ಗೆ ಅವರು. ಅವರು ಫಸ್ಟ್ ಟೈಮ್ ಆಕ್ಷನ್, ಈ ಥರದ್ದು ಒಂದು ಆಕ್ಷನ್ ರೋಡ್ ಫಿಲ್ಮ್ ಶೂಟ್ ಮಾಡಿದ್ದು. ಅವರು ನನಗೆ ದೊಡ್ಡ ಸ್ಟ್ರೆಂತ್ ಸರ್, ಆನ್ ಸೆಟ್ ದೊಡ್ಡ ಸ್ಟ್ರೆಂತ್. ನಾವು ಏನು ಅನ್ಕೊಂಡಿದೀವಿ, ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸಂಜೆ ಒಳಗಡೆ ನಾವು ಇದನ್ನಿಷ್ಟು ಮುಗಿಸ್ಬೇಕು ಅಂತಂದ್ರೆ ಅದಕ್ಕೆ ನನ್ನ ಜೊತೆ ಹೆಗಲು ಕೊಟ್ಟು ನಿಂತು ಅಷ್ಟೇ ಕ್ವಿಕ್ ಆಗಿ, ಅಷ್ಟೇ ಬ್ಯೂಟಿಫುಲ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿಕೊಟ್ರು ಅವರು, ಅವ್ರ ಟೀಮ್. ಅವ್ರದ್ದೊಂದು ಟೀಮಲ್ಲಿ ನಮ್ಮ ದಿವಾಕರ್ ಅಂತಿದ್ದಾರೆ, ಜಶ್ವಂತ್ ಅಂತ ಒಬ್ರು, ಗೌತಮ್ ಅಂತ ಅವರ ಅಸೋಸಿಯೇಟ್ಸ್, ಆ್ಯಂಡ್ ಅವ್ರ 4 ಜನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು. ಈ ಇಬ್ರು ಹೀರೋಗಳು ನಿಮ್ಮ ಜೊತೆ ಇಡೀ 45 ಡೇಸು ಇದ್ರು, ಮತ್ತೆ ಬಿಫೋರ್ ಕೂಡ ಇದ್ರು. ಇಬ್ಬರಲ್ಲಿ ನೀವು ಕಂಡುಕೊಂಡಂತ ಪ್ಲಸ್ ಮತ್ತೆ ಮೈನಸ್ ಹೇಳ್ಬೋದಾದ್ರೆ ಜಯಸೂರ್ಯ ಅವರು? ಪ್ಲಸ್ ಹೇಳಬೇಕು ಅಂತಂದ್ರೆ ಹಂಬಲ್ನೆಸ್ ಸರ್. ಏನು ಕೊಟ್ಟರು ಮಾಡಬೇಕು. ಅಂದರೆ ಒಂದು ಒಬಿಡಿಯಂಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ,
ಅವ್ರನ್ನ ನಂಬಿ ನಿನಗೆ ಈ ಕೆಲಸ ವಹಿಸಿದ್ದೀನಪ್ಪ, ನೀನು ಇದನ್ನ ಮಾಡ್ಬೇಕು ಅಂತಂದ್ರೆ ಅದು ಮುಗಿದ್ಮೇಲೆ ಅವರಿಂದನೇ ಬರುತ್ತಲ್ಲ ಒಂದು ರಿಪೋರ್ಟ್, ಅಲ್ಲಿವರೆಗೂ ನಮ್ಗೆ ಯಾವುದೇನು ಟೆನ್ಷನ್ ಇರಲ್ಲ. ಆ ಥರಕ್ಕೆ ನಾವು ಏನೇನು ಪ್ರಿಪರೇಷನ್ ಹೇಳಿದ್ವೋ ಅದನ್ನ ಚಾಚು ತಪ್ಪದೆ ನೀಟಾಗಿ ಪ್ರಿಪೇರ್ ಆಗಿ ಬಂದು ನಮಗೆ ಆಮೇಲೆ ಒಂಚೂರು ರಿಹರ್ಸಲು ಮಾಡಿಸಿದ್ವಿ. ಯಾಕಂದ್ರೆ ನಮಗೆ ನಾವು ಅನ್ಕೊಂಡ ಟೈಮಲ್ಲಿ ಅದನ್ನ ಈಗ ಒಂದ್ ಕಡೆ ನಡೆಯುವಂತ ಸಿನಿಮಾ ಅಲ್ಲ ಇದು, ಕಂಪ್ಲೀಟ್ ಟ್ರಾವೆಲ್ ಆಗ್ತಾನೆ ಇರುತ್ತೆ. ಅದು ನಾವು ಪ್ರತಿ ಸಲನೂ ಇಂಟ್ರಪ್ಟ್ ಮಾಡಿ ಮಧ್ಯೆ ಹೋಗಿ ಹೇಳೋವಂಥದ್ದು ಇರಲ್ಲ. ಸೊ ಅದನ್ನ ಮುಂಚೆನೆ ರಿಹರ್ಸಲ್ ಮಾಡಿಸಿದ್ವಿ. ಆ ರಿಹರ್ಸಲ್ ಅಲ್ಲೇನೆ ನನಗೆ ಈಸಿ ಆಗೋದು, ಈಸಿ ಅಂದ್ರೆ ಕಾನ್ಫಿಡೆನ್ಸ್ ಬಂತು. ಅದು ಹೆಂಗೆ ಅಂತಂದ್ರೆ ನಮ್ಗೆ ಸೆಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಕೆಲಸ ಇದೆ ನಮ್ಗೆ. ಅಂದ್ರೆ ಇವರು ರಿಹರ್ಸಲ್ ಅಲ್ಲಿ ಎಫರ್ಟ್ ಹಾಕಿದ್ದಕ್ಕೆ ಅಲ್ಲಿ ಆನ್ ಸೆಟ್ ಅಲ್ಲಿ ನಮಗೆ ಕೆಲಸ ಬಹಳ ಈಸಿ ಆಯ್ತು. ಕರೆಕ್ಟ್. ಜಯಸೂರ್ಯ ಅವರ ಈಗ ಫಸ್ಟ್ ಸಿನಿಮಾ ಹೀರೋ ಕಾಣಿಸ್ಕೋಬೇಕಂದಾಗ ಯೂಶಲಿ ಈಗಿನ ಹುಡುಗರೆಲ್ಲ ನನಗೆ 4 ಫೈಟ್ ಬೇಕು, ನನ್ನ ಕತೆ ಸಿಂಗಲ್ ಹೀರೋ ಆಗಿರಬೇಕು, ಆಮೇಲೆ ಒಂದು ರೊಮ್ಯಾಂಟಿಕ್ ಮೋಡಲ್ಲಿ ಇರ್ತಕ್ಕಂಥ ದೃಶ್ಯಗಳೆಲ್ಲ ಬೇಕು, ಈ ಥರದ ಡಿಮ್ಯಾಂಡ್ ಇಟ್ಕೊಂಡೇ ಬರೋಂಥವ್ರು. ಸೊ ನೀವು ಫಸ್ಟ್ ಟೈಮ್ ಏನೋ ಒಂದು ಕಾಣಿಸ್ಕೊಬೇಕು ಅಂದಾಗ ಈ ಥರದ ಕತೆ ನನಗೆ ವರ್ಕ್ ಆಗುತ್ತೆ ಅಥವಾ ನೋಡೋದ್ರ ಮೂಲಕ ನಾನು ಇದರಲ್ಲಿ ಸ್ಟೇಬಲ್ ಆಗಬಲ್ಲೆ, ನಾನು ಎಲ್ಲೇ ನಿಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತ ಅಂತ? ಸರ್ ಅಂದ್ರೆ ನಾನು ನೋಡೋ ದೃಷ್ಟಿಕೋನ ಬೇರೆ ಸ್ವಲ್ಪ ಸಿನಿಮಾನ. ಅಂದ್ರೆ ನನ್ನ ದೃಷ್ಟಿಯಲ್ಲಿ ಯಾವ್ದು ಹೀರೋ ವಿಲನ್ ಹೀರೋಯಿನ್ ಅಂತ ಏನಿರೋದಿಲ್ಲ, ಎಲ್ಲವೂ ಪಾತ್ರಗಳು ಆಗಿ ಮಾತ್ರ ಉಳಿದಿರುತ್ತೆ. ನಿಜ. ಸೊ ಹಾಗಿದ್ದಾಗ ನನಗೆ ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಏನ್ ಬರೆದಿರ್ತಾರೋ ಅದು ಮುಖ್ಯ ಆಗುತ್ತೆ. ಯಾಕಂದ್ರೆ ಕತೆ ನಮ್ದಲ್ಲ, ಕತೆ ಇನ್ನೊಬ್ಬರದಾಗಿರುತ್ತೆ. ಆ ಕಥೆಯಲ್ಲಿರುವಂತಹ ಪಾತ್ರಗಳಿಗೆ ಜೀವ ತುಂಬಿಸೋದು ಮಾತ್ರ ಒಬ್ಬ ನಟನ ಕೆಲಸ ಅಷ್ಟೇ. ಆ ಪಾತ್ರನ ಚೇಂಜ್ ಮಾಡೋದು ನಟನ ಕೆಲಸ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ಸೊ ನನ್ಗೇನ್ ಕೊಟ್ಟಿದ್ದಾರೆ ಪಾತ್ರ ಅದನ್ನ ನಾನು ಮಾಡ್ಬೇಕು ಅನ್ನೋದಷ್ಟೇ ನನಗೆ ಇದ್ದಿದ್ದು. ಅಂಡ್ ಇನ್ನೊಂದು ಸ್ಕ್ರಿಪ್ಟ್ ನನಗೆ ನಾನು ಎಕ್ಸ್ಟ್ರಾ ಫೈಟ್ ಬೇಕು, ನನಗೆ ಒಂದು ಸಾಂಗ್ ಬೇಕು ಅಂತ ಅಂದಾಗ ಸ್ಕ್ರಿಪ್ಟ್ ಎಲ್ಲೋ ಒಂದ್ ಕಡೆ ಡಿವೇಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಸರ್. ಅಲ್ಟಿಮೇಟ್ಲಿ ನಾವೇನ್ ಕತೆನ ಹೇಳ್ಬೇಕು ಅನ್ಕೊಂಡಿದೀವಿ ಆ ಕತೆ ಇನ್ನೊಬ್ಬರಿಗೆ ಮುಟ್ಸೋದು ತುಂಬಾ ಮುಖ್ಯ ಆಗುತ್ತೆ. ಹೇಗ್ ಮುಟ್ಟಿಸ್ತೀವಿ ಅನ್ನೋದು ಅಷ್ಟು ಮುಖ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಸರ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಹೇಗ್ ಮುಟ್ಟಿಸ್ಬೇಕು ಅಂತ ಒಂದು. ಇನ್ನೊಂದು ಅವ್ರಿಗೆ ಸರಿಗೆ ಹೋಗಿ ಇಲ್ಲ ಸರ್ ನೀವು ಹಿಂಗ್ ಮಾಡಿ ಅಥವಾ ನನಗೆ ಹಿಂಗ್ ಬೇಕು ಅಂತ ಹೇಳೋ ಅಧಿಕಾರ ನಮಗಿಲ್ಲ, ಅಥವಾ ನೈತಿಕತೆನೂ ಇಲ್ಲ, ಅಷ್ಟು ನಾಲೆಜ್ ಕೂಡ ಇಲ್ಲ. ಸೊ ನಾಲೆಜ್ ಇಲ್ಲದೆ ಇರೋದ್ರಿಂದ ಒಂದೋ ನಮ್ಗೆ ಕಂಪ್ಲೀಟ್ ನಾಲೆಜ್ ಇದ್ದು ನಾವೇ ಏನಾದ್ರು ಮಾಡ್ಕೋಬೇಕು, ಇಲ್ಲ ಅಂತ ಅಂದ್ರೆ ಯಾರೋ ಒಬ್ರು ಗುರು ಅಂತ ಆಯ್ಕೆ ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನ ನೀಟಾಗಿ ಪಾಲಿಸ್ಕೋಬೇಕು. ಸೊ ನಾನು 2ನೇ ಆಪ್ಷನ್ ಮಾಡಿ, ಯಾಕಂದ್ರೆ ಆ ನಾಲೆಜ್ ನನಗಿಲ್ಲ. ಇನ್ನ ವಿತ್ ಟೈಮ್ ಕಲ್ತ್ಕೋಬಹುದು. ಬಟ್ ಈಗ ಇಲ್ದಿರೋದ್ರಿಂದ ಸರ್ ಏನ್ ಹೇಳಿದಾರೆ ಅದನ್ನ ತುಂಬಾ ಚೆನ್ನಾಗಿ ಏನಿದೆ ಅದನ್ನ ಮಾತ್ರ ನಾನು ಮಾಡಿದೀನಿ ಅಂಡ್ ಆ ಪಾತ್ರಕ್ಕೆ ಜಸ್ಟಿಸ್ ಮಾಡಿದೀನಿ ಅಂತ ನಾನು ಭಾವಿಸ್ತೀನಿ. ಸಾಗರ್, ಈಗ ವಾರಕ್ಕೆ 7 ಸಿನಿಮಾ 8 ಸಿನಿಮಾ ಎಲ್ಲ ಬರ್ತದೆ, ತರಹೇವಾರಿ ಕತೆಗಳು ಬಂದು ಹೋಗ್ತದೆ. ಆಡಿಯನ್ಸ್ ಯಾವುದನ್ನು ಹಿಡ್ಕೊಳ್ತಾನೆ ಅಪ್ಕೊಳ್ತಾನೆ, ಕಷ್ಟ ಹೇಳೋದು. ಸೊ ಟಾಸ್ಕ್ನ ಕತೆ ಈಗಿನ ಜನ್ರೇಷನ್ಗೆ ಅದು ಒಗ್ಗುತ್ತಾ? ಖಂಡಿತವಾಗ್ಲೂ ಸರ್ ಹೋಗುತ್ತೆ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಇರೋ ಮಕ್ಕಳಿಗೆ, ಯಾಕಂದ್ರೆ ಅದರಲ್ಲಿ ಏನೊಂದು ಪುಟ್ಟ ಹುಡುಗಿ ಮಾಡಿದಾಳೋ ಆ ಪಾತ್ರ ಅವ್ರಿಗೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅವರ ಒಂದು ಫ್ಯೂಚರ್ಗೆ. ಆಮೇಲೆ ಏನೊಂದು ಯೂತ್ಸ್, ನಾನು ಮತ್ತೆ ಜಯಸೂರ್ಯ ಆಗಿರ್ಬೋದು, ಏನದ್ರಲ್ಲಿ ಪಾತ್ರ ಮಾಡಿ ಪಾತ್ರದಲ್ಲಿ ಆಕ್ಟ್ ಮಾಡಿದೀವೋ ಅದು ಪ್ರತಿಯೊಂದು ಯೂತ್ಸ್ಗೆ ಸಮಾಜದಲ್ಲಿ ಯಾವ ರೀತಿ ನಾವು ಅನ್ಯಾಯ ಆಗ್ತಿದ್ರೆ ಅಥವಾ ಇದಾಗ್ತಿದ್ರೆ ಅದನ್ನೆಲ್ಲ ಬಂದು ಅವ್ರಿಗೆ ನೀಟಾಗಿ ರೀಚ್ ಆಗುತ್ತೆ ಸರ್. ಸೊ ಆಮೇಲೆ ಪ್ರತಿಯೊಂದು ಏಜ್ ಗ್ರೂಪ್ಗೂ ಇದು ನೀಟಾಗಿ ಮೇನ್ ಅದೇ. ಯಾಕಂದ್ರೆ ಪ್ರತಿಯೊಂದು ಒಂದು ವರ್ಗ ಅಂದ್ರೆ ಇದು ಈ ವರ್ಗ ನೋಡ್ಬೋದು ಈ ವರ್ಗ ನೋಡ್ಬೋದು ಅಂತ ಇರುತ್ತಲ್ಲ. ಟಾಸ್ಕ್ ಅಂತ ಬಂದಾಗ ಯೂಶಲಿ ಎಂಟರ್ಟೈನ್ಮೆಂಟ್, ಸಿನಿಮಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ, ಅದ್ ಬೇಕು. ಸುಮ್ನೆ ಹೋಗಿ ಗೋಳಿನ ಕತೆ ಕೇಳ್ಕೊಂಡ್ ಬರಕ್ ಆಗಲ್ಲ. ಸೊ ಒಂದೊಂದು ಪ್ರತಿಯೊಂದು ಏಜ್ ಗ್ರೂಪ್, ಇವಾಗ ಒಂದು ಸ್ಕೂಲ್ ಹುಡುಗಿಯಿಂದ ಹಿಡಿದು ಒಂದು ಏಜ್ ಆಗಿರೋ ವ್ಯಕ್ತಿ, ಈ ಮಧ್ಯದಲ್ಲಿ ಏನ್ ಏಜ್ ಗ್ರೂಪ್ ಇರುತ್ತೋ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರೇನೆ ಸೊಸೈಟಿಯಲ್ಲಿ ಸಿಸ್ಟಮ್ ಚೇಂಜ್ ಆಗುತ್ತೆ. ಪರ್ಟಿಕ್ಯುಲರ್ ಯೂತ್ಸ್ ಕನೆಕ್ಟ್ ಪೇರೆಂಟ್ಸ್ಗಳು ನೋಡ್ಲೇಬೇಕಾದಂತ ಸಿನಿಮಾ, ಹೈಸ್ಕೂಲ್ ಮಕ್ಕಳು ನೋಡ್ಲೇಬೇಕಾದಂತ ಸಿನಿಮಾ. ಬಿಕಾಸ್ ಆ ಸ್ಟೇಜ್ ಏನಿದೆ, ಅಡಾಲಸೆನ್ಸ್, ಆ ಏಜ್ ಗ್ರೂಪ್ ಏನಿದೆ ಅಂದ್ರೆ ಸರಿಯಾದ ನಿರ್ಧಾರವನ್ನ, ಅಂದ್ರೆ ಒಂದು ಫೌಂಡೇಶನ್ ಹಾಕೊಳ್ಳುವಂತ ಏಜ್ ಅದು. ಅಲ್ಲಿ ಡಿವಿಯೇಟ್ ಆಗಬಾರ್ದು ಆಕ್ಚುಲಿ. ಸೊ ಡಿವಿಯೇಟ್ ಆಗಿರೋರು ಅದನ್ನ ಆ ಡ್ಯಾಮೇಜ್ನ ಸರಿ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ ಒಂದು ಬರುತ್ತೆ. ಇನ್ನೊಂದು ಸ್ಟ್ರಾಂಗ್ ಆಗಿ ನೆಲೆ ನಿಂತಿರೋ ಒಂದು ಕ್ಯಾರೆಕ್ಟ್ರು ಹೇಗೆ ಎಲ್ಲವನ್ನ ಎದುರಿಸಿ ಮುಂದಕ್ಕೆ ಹೋಗುತ್ತೆ ಅನ್ನುವ ವಿಷಯನೂ ಬರುತ್ತೆ. ಅಂಡ್ ಈಗ ಅದಕ್ಕಿಂತ ಹೆಚ್ಚಿನ ಸ್ವಲ್ಪ ಮುಂದಕ್ಕೆ ಹೋಗೋಣ, 40-45 ಏಜ್ ಗ್ರೂಪ್ ಅವ್ರಿಗೆ ಅಫ್ಕೋರ್ಸ್ ಅವರಿಗೆ ಒಂದು ನ್ಯಾಸ್ಟಾಲಜಿಕ್ ಹಿಂದಕ್ಕೆ ಹೋಗ್ತಾರೆ ಅವರು. ಅರೆ ಈ ತರದೊಂದು ನಮ್ಮ ಬದುಕಲ್ಲೂ ಆಗಿತ್ತು, ನಾವು ಹಿಂಗ್ ಮಾಡಿದಿದ್ರೆ ನೆನ್ಸು ಅಂತ ಪ್ರತಿ ಏಜ್ ಗ್ರೂಪ್ನವ್ರಿಗೂ ಇದು ಕನೆಕ್ಟ್ ಆಗೇ ಆಗುತ್ತೆ.
ಡ್ಯೂರೇಷನ್ ಎಷ್ಟಿದೆ ಸಿನಿಮಾ? ಕಂಟೆಂಟ್ 2 ಗಂಟೆ 9 ನಿಮಿಷ ಇದೆ ಸಿನಿಮಾ. ಟೈಟಲ್ಸು, ಆ್ಯಡ್ಸ್, ಸ್ಮೋಕಿಂಗ್ ಆ್ಯಡು ಎಲ್ಲ ಸೇರಿದ್ರೆ 2 ಗಂಟೆ 15 ನಿಮಿಷ. ಆಮೇಲೆ ಇದು ಆರಂಭದಲ್ಲಿ ನೀವು ಏನು ಹೇಳಿದ್ರಿ ಬಜೆಟ್ ಪ್ರೊಡ್ಯೂಸರ್ಗೆ, ಆ ಬಜೆಟ್ ಚೌಕಟ್ಟು ಮೀರೋಯ್ತು ಅಂತ ಹೇಳಿದ್ರಿ. ಆ ಸಿನಿಮಾ ಅಂದಾಗ ಹಾಗೇನೆ. ಸೊ ನಿಮಗೆ ಅನ್ಸಿದ್ದು ಅಂದ್ರೆ ಇಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಟಾಸ್ಕ್ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಟಾಸ್ಕ್ ಅಂತ ಅನ್ಸ್ಬೋದಾ? ಸರ್, ಪ್ರತಿ ಸಿನಿಮಾನು ಒಬ್ಬ ಡೈರೆಕ್ಟರ್ಗೆ ಒಂದು ಟಾಸ್ಕೇ ಅದು. ಯಾಕೆ ಅಂತಂದ್ರೆ ಕೆಲವೊಂದು ನಮ್ಮ ಹಿಡಿತದಲ್ಲಿರುತ್ತೆ, ಕೆಲವೊಂದು ನಮ್ಮ ಹಿಡಿತದಲ್ಲಿ ಇರಲ್ಲ. ಕೆಲವೊಂದು ಮಾಡ್ತಾ ಮಾಡ್ತಾ ಓಕೆ ಇಲ್ಲ ಇದಕ್ಕೆ ಇನ್ನೊಂಚೂರು ಇನ್ನೇನೋ ಒಂದು ಎಕ್ಸ್ಟ್ರಾ ಫೋರ್ಸ್ ಬೇಕು ಅಥವಾ ಇನ್ನೊಂದೇನೋ ಎಕ್ಸ್ಟ್ರಾ ರಿಸೋರ್ಸ್ ಬೇಕು ಅಂತ ಅನಿಸಿ ಕೆಲವೊಂದನ್ನ ಆ್ಯಡ್ ಮಾಡ್ತೀವಿ. ಅಂದ್ರೆ ಸಿನಿಮಾದ ವ್ಯಾಲ್ಯೂ ಹೆಚ್ಚಕ್ಕೆ ಇನ್ನೊಂದಷ್ಟೇನೋ ಒಂದು ಎಕ್ಸ್ಟರ್ನಲ್ ಒಂದು ಎಕ್ವಿಪ್ಮೆಂಟ್ ಆಗಿರ್ಬೋದು, ಅಥವಾ ಒಂದಿನ ಎಕ್ಸ್ಟ್ರಾ ಟೈಮ್ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ಎನ್ವೈರನ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆ ವಿಷಯದಲ್ಲಿ ಪ್ರತಿ ಸಿನಿಮಾನೂ ಒಂದು ಲರ್ನಿಂಗ್ ಪ್ರಾಸೆಸ್ಸೇ. ಒಂದು ಸಿನಿಮಾ ಒಂದು ಯೂನಿವರ್ಸಿಟಿನಲ್ಲಿ ಒಂದು PG ಕೋರ್ಸ್ ಮಾಡ್ದಂಗೆ ಪ್ರತಿ ಸಿನಿಮಾನು. ಸಿನಿಮಾದಲ್ಲಿ ಭಾಷೆ ಡೈಲಾಗ್ ಎಲ್ಲ ಹೆಂಗಿರುತ್ತೆ? ಕಾಮನ್ ಬೆಂಗಳೂರು ಭಾಷೆ ಇದರಲ್ಲಿ ಯಾವುದೇ ಪ್ರಾದೇಶಿಕವಾಗಿ ಇಲ್ಲ ನ್ಯೂಟ್ರಲ್. ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ತರದ ಕತೆ ಇಲ್ಲ, ಆ ಭಾಷೆ ಅಂತ ಹೇಳ್ತಾರಲ್ಲ, ಹಂಗಿಲ್ಲ. ಅದನ್ನ ಮಾಡಿಲ್ಲ. ಎಸ್ ಸರ್. ಕೊನೆಯದಾಗಿ ಏನು ಹೇಳಕ್ ಹೊರಟಿದ್ದೀರಾ? ಆಮೇಲೆ ಟಾಸ್ಕ್ ಸಿನಿಮಾವನ್ನ ಯಾಕೆ ಆಡಿಯನ್ಸ್ ಬಂದು ನೋಡಬೇಕು ಅನ್ನೋದು ಒಂದು ಲೈನ್. ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅವ್ರಿಗೊಂದು ಕನ್ನಡಿ ಹಿಡಿದ್ರೆ ಏನು ಕಾಣುತ್ತೋ ಅದೇ ಟಾಸ್ಕ್. ಓಕೆ, ನಾನು ಹೇಗಿದ್ದೀನೋ ಅನ್ನೋದು ಅಂದ್ರೆ ನಾವು ಹೇಗಿದ್ದೀವಿ ಅಥವಾ ನಮ್ಮ ಹಿಂದೆ ಏನಾಗಿತ್ತು, ನಾವೇನ್ ಮಾಡ್ಬೋದು, ಅದ್ ಹೆಂಗೆ ನಮ್ಮ ಪ್ರತಿಬಿಂಬ ನಮ್ಮ ಮುಂದೆ ನಮ್ಗೆ ಕಾಣುತ್ತೋ ಅದೇ ಟಾಸ್ಕ್. ವ್ಯವಸ್ಥೆ ವಿರುದ್ಧ ಏನಾದರೂ ಇದೆಯಾ? ವ್ಯವಸ್ಥೆ ಪರವಾಗೂ ಇದೆ, ವ್ಯವಸ್ಥೆ ವಿರುದ್ಧವಾಗೂ ಇದೆ. ವ್ಯವಸ್ಥೆಯ ವಿರುದ್ಧ ಯಾರಿದಾರೋ ಅವ್ರ ವಿರುದ್ಧ ಇದೆ, ವ್ಯವಸ್ಥೆ ವಿರುದ್ಧ ಇರೋರು ವಿರುದ್ಧ ಇರುತ್ತೆ. ಸೊ ಅದೇ ಟಾಸ್ಕ್. ಸೊ ಅವ್ರನ್ನ ಬಗ್ಬೋಡಿ ಅಂತ ಟಾಸ್ಕ್ ತಗೊಳ್ಳೋಂಥವ್ರು ಇವರು. ಓಕೆ. ಎಸ್ ಜಯಸೂರ್ಯ, ಇಡೀ ಓವರ್ ಆಲ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಆನ್ಲೈನ್ ಅಲ್ಲಿ ಏನು ಹೇಳ್ತೀವಿ? ಇಲ್ಲ ಸರ್, ಮೊದಲನೇದಾಗಿ ಇದು ಇಷ್ಟು ದೊಡ್ಡ ಪಾತ್ರ ನಾನು ಮಾಡಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆದರೆ ಅದು ನಾಳೆ ದಿನ ಜನ ಡಿಸೈಡ್ ಮಾಡ್ತಾರೆ. ನಿಜ. ಅಗೇನ್ ಜನ ಏನಾದರೂ ಇಷ್ಟಪಟ್ಟರೆ ವೆರಿ ಗ್ರೇಟ್ಫುಲ್. ಜನ ಏನಾದರೂ ನನ್ನಲ್ಲಿ ಒಂದಷ್ಟು ನೆಗೆಟಿವ್ಸ್ ನೋಡಿ ತಿತ್ಕೊ ಅಂತ ಹೇಳಿದ್ರೆ ಅದನ್ನು ತಿತ್ಕೊಂಡು ಮುಂದಿನ ಸಿನಿಮಾಲಿ ನಾನು ಚೆನ್ನಾಗಿ ಮಾಡ್ತೀನಿ. ಈಗ ನಾವು ಮಾಡಿರೋ ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಆ್ಯಂಡ್ ಬರೀ ಈಗ ನಾವು ಮಾಡಿರೋದು ಅಂತ ಅಲ್ಲ, ಆ ಕಥೆಯಲ್ಲಿ ನಮ್ಗೆ ನಂಬಿಕೆ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಕತೆ ಹೇಗಿದೆ ಅನ್ನೋದು ಮುಖ್ಯ ಆಗಿರೋದ್ರಿಂದ ಕತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಸಿನಿಮಾ ಪ್ರತಿ ಹಂತದಲ್ಲೂ ಒಂದಷ್ಟು ಸ್ಮಾಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಎಲ್ಲೂ ನಿಮಗೆ ಸ್ಲೋ ಆಯಿತು ಸಿನಿಮಾ ಅಂತ ಖಂಡಿತವಾಗ್ಲೂ ಅನಿಸೋದಿಲ್ಲ. ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇಷ್ಟು ಮಾತ್ರ ನಾನು ಖಂಡಿತವಾಗ್ಲೂ ಹೇಳ್ಬೋದು. ಸೊ ಆಲ್ರೆಡಿ ಸಾಕಷ್ಟು ಜನ ನಮ್ಮ ಮೂವಿ ಟ್ರೈಲರ್ ನೋಡಿರ್ತಾರೆ. ನೋಡಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ಟಾಸ್ಕ್ ಅನ್ನೋದು ಪದ ಕೇಳೋದಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಆ ಟಾಸ್ಕನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಯುದ್ಧನೇ ಮಾಡಬೇಕು. ಯುದ್ಧ ಮಾಡಿದಿರಿ ಈಗ ಒಂದು ವರ್ಷದಿಂದ. ಯುದ್ಧನೇ ಮಾಡಬೇಕು. ಸೊ ಪ್ರತಿಯೊಬ್ಬರು ಜೀವನದಲ್ಲೂ ಅನೇಕ ಟಾಸ್ಕ್ಗಳಿದ್ದೇ ಇರುತ್ತೆ. ಸೊ ಅವರು ಅದನ್ನ ಯುದ್ಧದ ಡೈಲಿ ಮಾಡ್ಕೊಂಡು ಅವರವರ ಟಾಸ್ಕ್ ಅವ್ರಿಗೆ ಗೊತ್ತು ಎಷ್ಟು ಅಂತ ಅಂದ್ಬಿಟ್ಟು. ಮನುಷ್ಯನ ದಿನನಿತ್ಯ ಆದ್ರೂ ಒಂದು ಟಾಸ್ಕ್ ಅಲ್ವಾ? ಹೌದು. ಏನೋ ಒಂದು ಇವತ್ತು ನಾನು ಒಂದು ವರ್ಕ್ ಮಾಡ್ತೀನಿ ಅಂದ್ರೆ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕಷ್ಟೇ. ಹೌದು. ಸೊ ತುಂಬಾ ಜನಕ್ಕೆ ಕಾಡ್ತಿರೋ ಪ್ರಶ್ನೆಗೆ, ಚಿಂತನೆಗಳಿಗೆ ನಮ್ಮ ಟಾಸ್ಕ್ ಸಿನಿಮಾ ಖಂಡಿತವಾಗ್ಲೂ ಉತ್ತರಗಳು ಕೊಡುತ್ತೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಆ ನಂಬಿಕೆ ನನಗಿದೆ. ಯಾಕಂದ್ರೆ ಇದೊಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಜನಕ್ಕೆ ಕೇಳ್ಕೊಳ್ಳೋದಿಷ್ಟ, ದಯವಿಟ್ಟು 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಬೆಂಬಲಿಸಿ ಸಪೋರ್ಟ್ ಮಾಡಿ ನಮಗೆ. ಮತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಎಲ್ರಿಗೂ ತಿಳಿಸಿ ಅಷ್ಟೇ ಸರ್. ಎಸ್, ಇಷ್ಟೊತ್ತು ಟಾಸ್ಕ್ ಸಿನಿಮಾ ಬಗ್ಗೆ ಮತ್ತೆ ಅದರ ಹಿಂದಿನ ಕಥೆಗಳ ಬಗ್ಗೆ ಒಂದಷ್ಟು ಹೇಳ್ತಾ ಹೋದ್ರು ನಿರ್ದೇಶಕರು. ಹಾಗೆಯೇ ಟಾಸ್ಕ್ ಅನ್ನೋದು ಬರೇ ಹೆಸರಿಗಷ್ಟೇ ಸೀಮಿತ ಆಗಿಲ್ಲ. ಟಾಸ್ಕ್ಗಳೊಳಗೊಂದು ಒಳ್ಳೆಯ ಕಥೆ ಇದೆ. ಸೊ ಮನಕಲುಕುವಂತಹ ಆ ಕಥೆಗಳನ್ನು ಕೂಡ ಹೇಳ್ತಾ ಹೋಗಿದ್ದಾರೆ ನಿರ್ದೇಶಕರು. ಯಾಕೆ ರಘು ಶಿವಮೊಗ್ಗ ಬಗ್ಗೆ ಇಷ್ಟೊಂದು
ನಂಬಿಕೆ ಮಾತುಗಳು ಅಂತಂದ್ರೆ ಅವರ ಹಿಂದಿನ 2 ಸಿನಿಮಾಗಳು ಚೌಕಾಬಾರ, ಚೂರಿಕಟ್ಟೆ ಇವೆರಡನ್ನು ನೋಡಿದವರಿಗೆ ಗೊತ್ತಾಗುತ್ತೆ ಅವರಲ್ಲಿ ಒಬ್ಬ ಒಳ್ಳೆಯ ಬರಹಗಾರ ಇದ್ದಾನೆ, ಅಷ್ಟೇ ಒಳ್ಳೆಯ ನಟ ಕೂಡ ಇದ್ದಾನೆ. ಸೊ ಅವೆರಡನ್ನು ಇಲ್ಲಿ ಇಟ್ಕೊಂಡು ಇನ್ನು ಇಬ್ಬರು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಒಂದು ಒಳ್ಳೆಯ ಟಾಸ್ಕ್ ಸಿನಿಮಾ ಕಟ್ಕೊಟ್ಟಿದ್ದಾರೆ. ನವೆಂಬರ್ 21ಕ್ಕೆ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ನಲ್ಲಿ ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ, ಆಮೇಲೆ ಟಾಸ್ಕ್ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಒಳ್ಳೆಯ ಸಿನಿಮಾ ಆಗ್ಬಹುದು ಅಂತ ನಾನು ಕೂಡ ಬಯಸ್ತಾ, ನಿಮ್ಮ ಮೂವರಿಗೆ ಒಳ್ಳೇದಾಗಲಿ. ಈ ಟಾಸ್ಕ್ ಏನು ರಿಸ್ಕ್ ತೊಗೊಂಡು ಮಾಡಿದಿರಿ, ರಿಸ್ಕ್ ಫ್ರೀ ಆಗಲಿ, ಟಾಸ್ಕ್ ಒಂದು ಒಳ್ಳೆಯ ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ನಮಸ್ಕಾರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.